ಬೇಸಿಕಲಿ 24 ಅವರ್ ನಿಮಗೆ ಹಾಟ್ ವಾಟರ್ ಬರೋ ತರ ಪ್ರೊವಿಷನ್. ನಿಮಗೆ ಮಳೆಗಾಲದಲ್ಲೂ ಆಗ್ಬೋದು, ಚಳಿಗಾಲದಲ್ಲೂ ಆಗ್ಬೋದು. ಪ್ಲಸ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಆಗಿರ್ಬೋದು, ಪ್ಲಂಬಿಂಗ್ ಡ್ರಾಯಿಂಗ್ ಆಗಿರ್ಬೋದು, ಎಲ್ಲ ಡ್ರಾಯಿಂಗ್ ಅಲ್ಲೇ ಮೆನ್ಷನ್ ಮಾಡಿರ್ತೀವಿ. ಅದು ವೇಸ್ಟ್ ಆಗ್ಬಾರ್ದು ಅಂತ ಎಸ್ ಕಾರ್ನರ್ ಅಂತ ಹೇಳ್ತಾರೆ ಇದಕ್ಕೆ. ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಆಕ್ಚುಲಿ ನಾನು ಎಲ್ಲೂ ನೋಡಿರ್ಲಿಲ್ಲ. ಹಂಗಾದ್ರೆ ಸರ್ ಇದನ್ನ ನೋಡ್ತಾ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಇನ್ನು ಸೆಕೆಂಡ್ ಫ್ಲೋರಿಗೆನೆ ಕ್ಯೂರಿಂಗ್ ಬಿಟ್ಟು ಅಲ್ಲಿ ಕೆಳಗೆ ಪಾಚಿ ಕಟ್ಟಿರುತ್ತೆ. ಅವರೇ ಖುಷಿ ಪಡ್ಕೊಳ್ತಾರೆ, ನಾನು ಚೆನ್ನಾಗಿ ಪಾಚಿ ಕಟ್ಟಷ್ಟು ಕ್ಯೂರಿಂಗ್ ಮಾಡಿದೀನಿ ಅಂತ. ಇಲ್ಲ ಈ ಮನೆ ಇನ್ನೊಂದ್ಸರಿ ನೋಡ್ಬೇಕು ಅಂತ ಹೇಳಿದ್ರು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು, ಅವರು ಆರಾಮಾಗಿ ಬರ್ಬೋದು. 1,30,00,000 ಕಟ್ಟಿರುವಂತ ಮನೆ ಎಷ್ಟು ದಿನದಲ್ಲಿ ಕಟ್ಟಿದ್ರಿ ಅಂತ ನೀವು ಕೇಳೋದಾದ್ರೆ ಸೊ ವಿಡಿಯೋ ತುಂಬಾ ಲೆಂತ್ ಆಯ್ತು. ಯಾಕಂದ್ರೆ 3 ಮನೆ ಒಂದೇ ವಿಡಿಯೋದಲ್ಲಿ ತೋರಿಸ್ಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಪೇಷನ್ಸ್ ಇಂದ ನೋಡಿ, ನಿಮಗೆ ಏನಾದ್ರೂ ಮನೆ ಕಟ್ತಿದ್ದೀರಾ ಅಂದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾಕಂದ್ರೆ 3 ಮನೆ ಒಂದೇ ವಿಡಿಯೋದಲ್ಲಿ ತೋರಿಸ್ತಿದೀವಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಸೊ ಇವಾಗ ನಾನು ದಾವಣಗೆರೆಯಲ್ಲಿ ಇದ್ದೀನಿ. ಸೊ ನೋಡ್ತಿದ್ದೀರಾ ಟೈಟಲ್ ಮತ್ತೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ವಿಷಯ ಏನು ಅಂತ. ಎಸ್, ನನ್ನ ಹಿಂದೆ ಇದೆ ಒಂದು ಬ್ಯೂಟಿಫುಲ್ ಲಕ್ಸುರಿ ಆಗಿರುವಂಥ ಒಂದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್. 30-40 ಕಟ್ಟಿರುವಂಥ 3 ಮನೆ. ಸೊ ಹೇಳಿ ಅಪಾರ್ಟ್ಮೆಂಟ್ ಅಂದರೆ ಗೊತ್ತಾಗುತ್ತೆ, ಮನೆಗಳು ಜಾಸ್ತಿ ಇರುತ್ತೆ. ಸೊ ಅದೇ ಥರ ಈ ಕಾನ್ಸೆಪ್ಟ್ ಬಂದರೆ 3 ಮನೆ. ಸೊ ಈ 30-40 ಕಟ್ಟಿರುವಂಥ ಮನೆ ಪ್ರೈಸ್ ಬಂದು 1,30,00,000. ಸೊ ನೋಡಿ ಎಷ್ಟು ಹೈಟ್ ಇದೆ. ಸೊ ಇದು ಆ್ಯಕ್ಚುಲಿ ಲೊಕೇಶನ್ ಬಂದು ಶಾಮನೂರು. ದಾವಣಗೆರೆಯಲ್ಲಿ ಶಾಮನೂರು ಅಂದರೆ ಗೊತ್ತಿಲ್ಲದಿರೋ ಯಾರೂ ಇಲ್ಲ. ಎಕ್ಸಾಕ್ಟ್ ಲೊಕೇಶನ್ ಬೇಡ, ಯಾಕಂದರೆ ಇದು ಸೇಲಿಗೇನಿಲ್ಲ. ಜಸ್ಟ್ ಕನ್ಸ್ಟ್ರಕ್ಷನ್ ಯಾವ ಥರ ಆಗಿದೆ ಅಂತ ಜಸ್ಟ್ ತೋರಿಸ್ತಿರೋದಷ್ಟೇ. ಸೇಲಿಗಾಗಿದ್ರೆ ನಿಮಗೆ ಲೊಕೇಶನ್ ಹೇಳ್ತಿದ್ದೆ ಎಕ್ಸಾಕ್ಟ್. ಇದು ಸೈಡ್ ವ್ಯೂ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಬನ್ನಿ ಇವಾಗ ಈ ಒಂದು ಅಪಾರ್ಟ್ಮೆಂಟ್, ದಾವಣಗೆರೆಯಲ್ಲಿ ಕಟ್ಟಿರುವಂಥ ಅಪಾರ್ಟ್ಮೆಂಟ್ ಯಾವ ಥರ ಇದೆ 30-40 ನೋಡೋಣ. ಸೊ ನಿಮ್ಮದು ಏನು ಕಂಪನಿ, ಈ ನೇಮ್ ಏನು, ನಿಮ್ಮ ಬಗ್ಗೆ ಹೇಳೋದಾದ್ರೆ? ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ 10 ಇಯರಿಂದ ನನ್ನ 10 ಇಯರ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಮೈ ಹೋಮ್ ಕನ್ಸ್ಟ್ರಕ್ಷನ್ ನನ್ನ ಫಾರ್ಮ್. ಇಲ್ಲಿ ನಂಬರ್ ಬರ್ತೀವಿ ನೋಡಿ, ಇವಾಗಲೇ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ಬರ್ತಿರುವಂತ ನಂಬರಿಗೆ. ಓಕೆನಾ? ಶೋರ್, ನೋಡೋಣ. ಎಸ್, ಸ್ಟಾರ್ಟ್ ಮಾಡಿ. ಸಂಸ್ಕೃತಿ. ಓಕೆ. ಎಸ್, ಇದು ಎಷ್ಟು ಹೈಟ್ ಅಂತ ಸರ್ ಟೋಟಲ್? ಸೊ ಟೋಟಲ್ 50 ಫೀಟ್ ಹೈಟ್ ಬಂದಿದೆ. 50 ಫೀಟ್ ಹೈಟ್. ಓಕೆ. ಆಕ್ಚುಲಿ ನಿಮಗೆ ಸ್ಟಾರ್ಟಿಂಗ್ ಕೇಳಬೇಕಿತ್ತು, ಇದೆಲ್ಲ ಮನೆ ಅವ್ರು ಬಂದ್ಮೇಲೆ ರೆಡಿ ಮಾಡ್ತಾರೆ. ಸೊ ನೀವೇ ರೆಡಿ ಮಾಡ್ಬಿಟ್ಟಿದ್ದೀರಾ, ಹೆಂಗಿದು ಅಂತ? ಆಸ್ ಎ ಬಿಲ್ಡರ್ ಅಂತ ಹೇಳಿದ್ರೆ ನಾವು ಪ್ರಾವಿಷನ್ ಬೇಸ್ ಜಸ್ಟ್ ಪಾಟ್ ಹಾಕ್ಲಿಕ್ಕೆ ಪ್ರಾವಿಷನ್ ಮಾತ್ರ ಮಾಡ್ಬಿಡ್ತಾರೆ. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸಾಯಿಲ್ ನಾವೇ ಹಾಕ್ಬಿಟ್ಟು ಓನರ್ ಗೆ ಯಾವ ತರ ಗಿಡ ಬೇಕು ಅಂತ ಹೇಳ್ಬಿಟ್ಟು ತರ್ಸ್ಕೊಡಕ್ ಹೇಳ್ಬಿಟ್ಟು ಎಲ್ಲ ಫುಲ್ ಬೇಸಿಕಲಿ ಓಪನಿಂಗ್ ಮುಂಚೆ ಎಲ್ಲ ಗಾರ್ಡನ್ ತರ ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಮಾಡಿ. ಅದನ್ನೇ ನೋಡಿ ಕೇಳಿದ್ದು, ಇವ್ರು ಆಲ್ರೆಡಿ ಎಲ್ಲ ರೆಡಿನೇ ಮಾಡ್ಬಿಟ್ಟಿದ್ದಾರೆ. ಎಸ್, ಮೇಲ್ಗಡೆ ನೋಡಿ ಯಾವ ತರ ಇದೆ. ಸೊ ಮಧ್ಯದಲ್ಲಿ ಅದು ಏನ್ ಮೆಟೀರಿಯಲ್ ಅಂತ ಸರ್? ಸೊ ಅದು ಜಾಲಿ ಅಂತ ಹೇಳ್ತಾರೆ. ಜಾಲಿ ಕ್ಲೇ, ಅದ್ರಲ್ಲಿ ಬಂದ್ಬಿಟ್ಟು ಕ್ಲೇ ಅಲ್ಲೂ ಬರುತ್ತೆ, ಸಿಮೆಂಟ್ ಅಲ್ಲೂ ಬರುತ್ತೆ. ನಾವೇನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ವಿ, ಕ್ಲೇ ಎಲ್ಲ ಹಾಕಿದ್ರೆ ಫ್ಯೂಚರ್ ಅಲ್ಲಿ ಕ್ರಾಕ್ ಬರೋದು, ಆತರ ಬ್ರೇಕೇಜ್ ಆಗೋದು ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನ್ ಮಾಡಿದ್ವಿ, ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಮೆಟೀರಿಯಲ್ ಹಾಕಿದ್ವಿ. ಕಾಂಕ್ರೀಟ್ ಮೆಟೀರಿಯಲ್ ಹಾಕ್ಬಿಟ್ಟು ಇನ್ಸೈಡ್ ಅಲ್ಲಿ ಸ್ವಲ್ಪ ಸೇಫ್ಟಿಗೋಸ್ಕರ ಗ್ರಿಲ್ ಮಾಡಿಸಿದ್ವಿ. ಓಕೆ, ಇನ್ಸೈಡ್ ಗ್ರಿಲ್ಲು ಇದೆ. ಗ್ರಿಲ್ಲು ಇದೆ, ಹೌದು. ಓಕೆ. ಸೊ ಇನ್ ಕೇಸ್ ಬ್ರೇಕ್ ಆದ್ರೆ ಅದು ಗ್ಯಾಪ್ ಏನಾಗಲ್ಲ, ಗ್ರಿಲ್ ಇರುತ್ತೆ. ಹೌದು. ಸೊ ಇದು ಕಂಪ್ಲೀಟ್ ಆಗಿ ವುಡನ್ ಟೈಸ್. ಇದು ಇಲ್ಲಿ ಬಂದ್ಬಿಟ್ಟು ಒಂದು ಇನೋವೇಟಿವ್ ಆಗಿ ಏನ್ ಮಾಡಿದ್ವಿ, ಸ್ಟ್ರಿಪ್ ಲೈಟ್ ಕೊಟ್ಟಿದ್ವಿ. ಸೊ ಇದು ಇವಾಗ ಡೇ ಟೈಮ್ ಅಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಇಷ್ಟ ಕಾಣುತ್ತೆ. ನೈಟ್ ಟೈಮ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಗಾರ್ಡನ್ ಏನೇನ್ ಪ್ಲಾಂಟೇಶನ್ ಮಾಡಿರ್ತೀರೋ ಅದು ಕಂಪ್ಲೀಟ್ ಆಗಿ ತುಂಬಾ ಶಾಡೋ ಬೀಳುತ್ತೆ, ಸಕ್ಕತ್ತಾಗಿ ಕಾಣುತ್ತೆ ನೈಟ್ ಟೈಮ್ ಅಲ್ಲಿ. ಸೊ ಇದು ಮೇಲ್ ಬಂದ್ಬಿಟ್ಟು ಸ್ಟೋನ್, ಇದು ಬ್ರಿಕ್ ಕಾನ್ಸೆಪ್ಟ್ ತರ, ಬ್ರಿಕ್ ಸ್ಟೈಲ್ಸ್ ತರನೇ ಬರುತ್ತೆ. ಇದು ನಿಮಗೆ ಪಾಲಿಶ್, ರೆಡಿ ಟೈಲ್ಸ್, ರೆಡಿ ಟೈಲ್ಸ್, ಕಂಪ್ಲೀಟ್ ಆಗಿ ರೆಡಿ ಟೈಲ್ಸ್. ಒಂಥರ ಟ್ರೆಡಿಷನಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿಸಿದ್ವಿ. ಹೌದು. ಸೊ ಮೇಲ್ಗಡೆ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಟೆಕ್ಸ್ಚರ್ ಪೇಂಟ್, ಅದು ಕಂಪ್ಲೀಟ್ ಆಗಿ ವುಡನ್ ತರ ಕಾಣಿಸುತ್ತೆ. ಅದು ವುಡನ್ ಮೆಟೀರಿಯಲ್ ಯಾವುದು ಅಲ್ಲ, ಕಂಪ್ಲೀಟ್ ಆಗಿ ಪಟ್ಟಿ ಮಾಡ್ಬಿಟ್ಟು ಪೇಂಟ್ ಮಾಡಿದ್ದು. ಸೊ ವುಡನ್ ಟೆಕ್ಸ್ಚರ್ ಪೇಂಟ್ ಮಾಡಿದಾರೆ ಅಷ್ಟೇ. ಓಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಜಸ್ಟ್ ನೇಮ್ ಪ್ಲೇಟಿಗೋಸ್ಕರ ನಾವು ನ್ಯಾಚುರಲ್ ಸ್ಟೋನ್ ಹಾಕಿದ್ವಿ. ನ್ಯಾಚುರಲ್ ಸ್ಟೋನ್ ಹಾಕ್ಬಿಟ್ಟು ನೇಮ್ ಪ್ಲೇಟ್ ಫಿಕ್ಸ್ ಮಾಡಿದೆ. ಇನ್ನೊಂದು ಜಸ್ಟ್ ನ್ಯಾಚುರಲ್ ಸ್ಟೋನ್. ಹೌದು, ಇದೆಲ್ಲ ಕಂಪ್ಲೀಟ್ ಆಗಿ ನ್ಯಾಚುರಲ್ ಸ್ಟೋನ್. ಎಲ್ಲ 3 ಮನೆದು ಕಾಲಿಂಗ್ ಬಿಲ್ ಇಲ್ಲೇ ಇರುತ್ತೆ. ಓಹೋ, 3 ಮನೆದ ಇದು. ಯಾಕಂದ್ರೆ ಸರ್ವಿಸ್ ಅವ್ರು ಯಾರು ಬರ್ತಾರೆ, ಪೋಸ್ಟ್ ಮ್ಯಾನ್ ಬರ್ತಾರೆ, ಯಾರಾದ್ರು ಕೊರಿಯರ್ ಗೈ ಬರ್ತಾರೆ, ಯಾವ ಇದೆಲ್ಲ 1 2 3 ಅಂತ ಹೌಸಿಂಗ್ ನೇಮ್ ಹಾಕ್ಬಿಡ್ತೀವಿ. ಸೊ ಇಲ್ಲಿಂದನೇ ಇಲ್ಲಿಂದ ಕಾಲ್ ಬರುತ್ತೆ. ಎವ್ರಿ ಮನೆ ಮುಂದೆ ಮೇನ್ ಡೋರ್ ಮುಂದೆನೂ ಕೊಟ್ಟಿದ್ವಿ. ಸೊ 2 ಆಪ್ಷನ್ ಅಲ್ಲೂ ಕೊಟ್ಟಿದ್ವಿ ಕಾಲಿಂಗ್ ಬೆಲ್ಸ್. ಓಕೆ. ಅದು ಏನ್ ಬಾಲ್ಕನಿ ಬರುತ್ತಾ ಏನಂತ? ಅದು ಕಂಪ್ಲೀಟ್ ಆಗಿ ಸಿಟ್ ಔಟ್ ಏರಿಯಾ. ನಿಮಗೆ 3 ಮನೆ ಕಂಪ್ಲೀಟ್ SS ಬಾಲ್ಕನೀಸ್. ಈಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಗ್ಲಾಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂಥರ ಸ್ಟಿಕರಿಂಗ್ ಗ್ಲಾಸ್ ಎಲ್ಲ ಹಾಕ್ತಾರೆ. ಇವಾಗಲ ಪ್ರೀಮಿಯಂ ಆಗಿ ಜಸ್ಟ್ ಟಫನ್ ಗ್ಲಾಸ್ ಹಾಕ್ಬಿಟ್ಟು ವೈಟ್ ಸಿಂಪಲ್ ಅಷ್ಟೇ. ಓಕೆ.
ಸೊ ಮೇಲ್ಗಡೆ ಫುಲ್ ಬ್ಲಾಕ್ ಇದೆಯಲ್ಲ ಅದನ್ನು ಇದೇ ಕಾನ್ಸೆಪ್ಟ್ ಇಲ್ಲಿ ಏನ್ ಬ್ಲಾಕ್ ಯೂಸ್ ಮಾಡಿದ್ವಿ ಅದೇ ಕಾನ್ಸೆಪ್ಟ್ ಮೇಲೆ ಬ್ಲಾಕ್ ಯೂಸ್ ಮಾಡಿದೆ. ನೀವು ನೈಟ್ ಅಲ್ಲಿ ಮೇಲೆ ನೋಡಿದ್ರೆ ಕಂಪ್ಲೀಟ್ ಆಗಿ ಆ ಲೈಟಿಂಗ್ ಗೋಸ್ಕರ ಸ್ಪ್ರೆಡ್ ಆಗಿ ಬಾಟಮ್ ಟಾಪ್ ಅಲ್ಲಿ ಲೈಟಿಂಗ್ ಬರುತ್ತೆ, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಒಳಗಡೆ ಹೋಗೋಣ. ಎಸ್, ಇವಾಗ ಏನ್ ನೋಡ್ತೀರಾ ಇದು ಪಾರ್ಕಿಂಗ್. ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಕಿಂಗ್ ಸ್ಪೇಸ್ ಮಾಡೋದು. ಇದು ರೂಲ್ಸ್ ಇದೆಯಾ? ಹೌದಾ ಸರ್? ಈಗ ಏನಾಯ್ತು ಅಂದ್ರೆ ಇದಕ್ಕೆ ಬೆಂಗಳೂರು ಕಾನ್ಸೆಪ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಅಂದ್ರೆ ಮಸ್ಟ್. ಬಟ್ ದಾವಣಗೆರೆಯಲ್ಲಿ ಪಾರ್ಕಿಂಗ್ ಇದುವರೆಗೂ ನಾರ್ಮ್ಸ್ ಏನೂ ಇಲ್ಲ. ಈಗ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗೋದ್ರಿಂದ ಇವಾಗಲ್ದೆ ನೆಕ್ಸ್ಟ್ 1 year ಆಫ್ಟರ್ 1 year ಅಲ್ಲಿ ಕಂಪಲ್ಸರಿ ಪಾರ್ಕಿಂಗ್ ಇದ್ರೆ ಮಾತ್ರ ಪ್ಲಾನ್ ಅಪ್ರೂವಲ್ ಆಗೋದು. ನಿಮ್ಗೆ ಪಾರ್ಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ರೀಸೆಂಟ್ ಆಗಿ ನಾನು ಬೆಂಗಳೂರಿಗೆ ಹೋದೆ, ಅಲ್ಲಂತೂ ನನಗೆ ಗೊತ್ತಾಗ್ಬಿಡ್ತು ಸಿಟಿ ಹೊರಗಡೆ ಹೋಗಿರ್ಲಿ ಒಂದು ರೆಂಟ್ ಮನೆ ತಗೊಳ್ತೀವಿ ಅಂದ್ರೂ ಪಾರ್ಕಿಂಗಿಗೆ ತುಂಬಾ ಕಷ್ಟ. ನನಗೂ ಇವಾಗ ಅದೇ ಪ್ರಾಬ್ಲಮ್ ಆಗ್ತಿರೋದು. ಸೊ ಈ ದಾವಣಗೆರೆಯಲ್ಲಿ ಇನ್ನೂ ರೂಲ್ಸ್ ಇಲ್ಲ, ಇನ್ನೊಂದು 2 years ಇಲ್ಲಿ ರೂಲ್ಸ್ ಮಾಡೇ ಮಾಡ್ತಾರೆ. ಖಂಡಿತ 1 year ಅಲ್ಲಿ ಮಾಡೇ ಮಾಡ್ತಾರೆ. ಯಾಕಂದ್ರೆ ಪಾರ್ಕಿಂಗ್ ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್. ಈಗ ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡ ಮನೆ ಆಗ್ಲಿ ನೀವು ರೆಂಟಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ ಪಾರ್ಕಿಂಗ್ ಇಲ್ಲ ಅಂದ್ರೆ ರೆಂಟಿಗೆ ಬರಲ್ಲ. ನೀವು 10,000 rupees ಡಿಮ್ಯಾಂಡ್ ಮಾಡ್ಬೋದು, 1 BHK ರೆಂಟಿಗೆ 10,000 rupees ಮಾಡ್ಬೋದು. ಬಟ್ ಒಂದು ಸಿಂಗಲ್ 2 wheeler ನಿಲ್ಸಕ್ ಆಗಲ್ಲ ಅಂದ್ರೆ 5,000 ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಪ್ರಾಬ್ಲಮ್ ಫೇಸ್ ಆಗ್ಬಾರ್ದು ಅಂತ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಫೆಸಿಲಿಟಿ ಮಾಡ್ಬಿಟ್ಟು ಪಕ್ಕ ವಾಸ್ತುಗೂ ಮಾಡಿಬಿಟ್ಟು ಓನರ್ ಪಾರ್ಕಿಂಗು ತುಂಬಾ ಇಂಪಾರ್ಟೆಂಟ್. ಆಸ್ ಎ ಟೆನೆಂಟ್ ರೆಂಟಿಗೆ ಕೊಡಕ್ ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ದೀರಾ ಅಂದ್ರೆ ಪಾರ್ಕಿಂಗ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಅವಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ನೀವು ಡಿಮ್ಯಾಂಡ್ ಮಾಡಬಹುದು. ಲಿಫ್ಟ್ ಏನ್ ಕಾಸ್ಟ್ ಇರಬಹುದು ಸರ್? ಸೊ ಲಿಫ್ಟ್ ಕಂಪ್ಲೀಟ್ ನಾವು ಪ್ರಾವಿಷನ್ ಮಾಡ್ಕೊಟ್ಟಿದೀವಿ. ಅವರು ಇನ್ಸೈಡ್ ಅಸೆಂಬ್ಲಿ ಮಿಷನರೀಸ್ ಎಲ್ಲ ಬಂದ್ಬಿಟ್ಟು ಓನರ್ ಹಾಕ್ಸ್ಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ನಾವು ಏನ್ ಮಾಡ್ಬೇಕು, ಸೊ ಇದು ಅವ್ರ ಚಾಯ್ಸ್, ಅವ್ರ ಚಾಯ್ಸ್ ಕಸ್ಟಮರ್. ಇದು ಏನ್ ಸರ್? ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ 3 ಮನೆಗೆ ಕಾರ್ ಪಾರ್ಕಿಂಗ್ ಚಾರ್ಜರ್ ಇಲ್ಲೇ ಕೊಟ್ಟಿದೀವಿ. ಅದು ಫ್ಯೂಚರ್ ಫ್ಯೂಚರ್ ಅಲ್ಲಿ ನೀವು ಎಲೆಕ್ಟ್ರಿಕಲ್ ಕಾರೇ ಈಗೆಲ್ಲ ಎಲ್ಲ ಬರುತ್ತೆ, ಎಲೆಕ್ಟ್ರಿಕಲ್ ಕಾರ್. ಸೊ ಎಲೆಕ್ಟ್ರಿಕಲ್ ಕಾರ್ ಚಾರ್ಜರ್ ಗೋಸ್ಕರ 3 ಇವಾಗಲೇ ಪ್ರಾವಿಷನ್ ಮಾಡ್ತೀವಿ. ಇದು ಕಂಪ್ಲೀಟ್ ಆಗಿ ಸಂಪು ಏನ್ ಸೈಜ್ ಅಂತ ಸರ್? ಇದು ಕಂಪ್ಲೀಟ್ ಆಗಿ ಸೈಜ್ ಬಂದ್ಬಿಟ್ಟು ನಿಮಗೆ 12,000 ಲೀಟರ್ ಕೆಪಾಸಿಟಿ, 12,000 ಲೀಟರ್ ಕೆಪಾಸಿಟಿ 3 ಮನೆಗೆ ಸಫಿಶಿಯಂಟ್ ಆಗಿರುತ್ತೆ. ಪ್ಲಸ್ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕ್ ಒಂದೊಂದು ಮನೆಗೆ 2,000 ಲೀಟರ್ ಕೆಪಾಸಿಟಿ ಓವರ್ ಟ್ಯಾಂಕ್ ಪ್ರಾವಿಷನ್ ಮಾಡ್ಕೊಟ್ಟಿದ್ವಿ. ಸೊ ಇದ್ರಲ್ಲಿ ಕಾನ್ಸೆಪ್ಟ್ ಏನಿದೆ ಇದ್ರಲ್ಲೇ ನೋಡಬಹುದು. ಇದ್ರಲ್ಲಿ ಎಲ್ಲರೂ ನೋಡಬಹುದು, ಎಲ್ಲರೂ ಏನಾಗ್ತಾರೆ ಅಂದ್ರೆ MSL ಹಾಕ್ತಾರೆ. MSL ಹಾಕಿದ್ರೆ ಏನಾಗುತ್ತೆ, ಇದೆಲ್ಲ ಮೇಲ್ಗಡೆ ವಾಟರ್ ಡ್ರಾಪ್ ಆಗುತ್ತೆ. ವಾಟರ್ ಡ್ರಾಪ್ ಆಗಿ ರಸ್ಟ್ ಹಿಡಿದು ಬಿಡುತ್ತೆ. ಫ್ಯೂಚರ್ ಅಲ್ಲಿ ಮತ್ತೆ ಇದನ್ನ ಇದು ಕಂಪ್ಲೀಟ್ FRP ಮೆಟೀರಿಯಲ್ ಅಂತ ಹೇಳ್ತಾರೆ. FRP ಮೆಟೀರಿಯಲ್ ನಿಮ್ಗೆ ರಸ್ಟ್ಲೆಸ್ ಮೆಟೀರಿಯಲ್. ಇಲ್ಲಿ ನೋಡಬಹುದು, ಇಲ್ಲಿ 2.5 ಟನ್ ತನಕ ನಿಮ್ ಕೆಪಾಸಿಟಿ ಇರುತ್ತೆ. ಎಷ್ಟೇ ವೆಹಿಕಲ್ ಮೇಲೆ ಹೋದ್ರು ಇದ್ರ ಮೇಲೆ 2.1 ಟನ್ ವರೆಗೂ ನಿಲ್ಕೋಬರು ಅಂತ ಹೇಳ್ತಿರೋದು. ಓಕೆ. ಸೊ ಇದು ಪಾರ್ಕಿಂಗ್, ಅದ್ರ ಜೊತೆ ಒಂದು ಹ್ಯಾಂಡ್ ವಾಶ್ ಯಾವ್ದಾರ ಒಂದು ಫಂಕ್ಷನ್ ಆದಾಗ ನಿಮ್ಗೆ ಹ್ಯಾಂಡ್ ವಾಶ್ ಇಲ್ಲೇ ಯೂಸ್ ಮಾಡ್ಕೋಬಹುದು. ನೋಡಿ ಇವೆಲ್ಲ ಸಣ್ಣ ಸಣ್ಣದು ಕೊರತೆಗಳಿರುತ್ತೆ, ಅದು ಯೂಸ್ ಮಾಡ್ಬೇಕಾದ್ರೆ ಫಂಕ್ಷನ್ ಟೈಮ್ ಅಲ್ಲಿ ನೆನಪಾಗುತ್ತೆ ಈ ತರ ಇದ್ರೆ ಚೆನ್ನಾಗಿರೋದು ಅಂತ. ಬಟ್ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ಹಾಕಿದ್ದಾರೆ. ಯಾಕಂದ್ರೆ ಅದು ಬಾತ್ರೂಮ್ ಅಲ್ಲೂ ಒಂದು ವಾಶ್ ಬೇಸಿನ್ ಇದೆ, ಇಲ್ಲಿ ಔಟ್ ಸೈಡ್ ಅಲ್ಲೂ ಒಂದಿದೆ. ಔಟ್ ಸೈಡ್ ಅಲ್ಲಿ ಒಂದು ಫಂಕ್ಷನ್ ಆಯ್ತು ಅಂದ್ರೆ ಕ್ವಿಕ್ ಆಗಿ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೋಸ್ಕರ ಮಾಡ್ಕೊಟ್ಟಿದ್ದಾರೆ. ಹೌದು. ಇವಾಗ ಮೇಲ್ಗಡೆ ಹೋಗಕ್ಕೆ 2 ವೇಗಳಿದಾವೆ. ಇದು ಸ್ಟೇರ್ ಕೇಸ್ ಅಂಡ್ ಲಿಫ್ಟ್. ಇದು ಸೈಜ್ ಬಿಡ್ತು, ಸೈಜ್ ಕಂಪ್ಲೀಟ್ ಆಗಿ 3 feet ಬರುತ್ತೆ. 3 feet ಬರುತ್ತೆ. ಇವಾಗ ಫಸ್ಟ್ ಫ್ಲೋರ್ ಎಂಟರ್ ಆದ್ವಿ. ನೀವೇನ್ ಬಾಲ್ಕನಿ ಅಂತ ನೋಡಿದ್ವಿ, ಇದು ಸಿಟ್ಟಿಂಗ್ ಏರಿಯಾ ಅಂತ ಹೇಳ್ತಲ್ಲ ಸರ್? ಇದು ಸಿಟ್ಟಿಂಗ್ ಏರಿಯಾ. ಬಾಲ್ಕನಿ ಕಾನ್ಸೆಪ್ಟ್ ಅಲ್ಲೇ ಸಿಟ್ಟಿಂಗ್ ಏರಿಯಾ ಕಂಪ್ಲೀಟ್ ಆಗಿ ಮನೆ ಹೊರಗೆ ಬಂದ ತಕ್ಷಣ ಸ್ವಲ್ಪ ತಿರುಗಿದ್ರೆ ಮನೆ, ಲಿಫ್ಟ್ ಇಂದ ಬಂದ್ರೆ ಡೈರೆಕ್ಟ್ ಡೋರ್ ಕಾಣಿಸುತ್ತೆ, ಸ್ಟೆಪ್ಸ್ ಆ ಕಡೆಯಿಂದ ಬರುತ್ತೆ. ಇದು ಕಂಪ್ಲೀಟ್ ಆಗಿ ಸೇಫ್ಟಿಗೆ ಅಂತ ಗ್ರಿಲ್ ಮಾಡ್ಕೊಂಡಿರೋದು. ಸೊ ಕಂಪ್ಲೀಟ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಮೇನ್ ಡೋರ್ ಓಪನ್ ಇದ್ದಾಗಲೂ ಈ ಸೇಫ್ಟಿ ಡೋರ್ ಮಾತ್ರ ಲಾಕ್ ಮಾಡ್ಕೊಂಡ್ರೆ 20 ಅಂದ್ರೆ ಲೈಕ್ ಡೇ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಓಪನ್ ಆಗಿ ಇರ್ಬೋದು ಮೇನ್ ಡೋರ್. ಸೊ ಅದಕ್ಕೋಸ್ಕರ ಸೇಫ್ಟಿ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಲಾಕ್ ಪ್ರಾವಿಷನ್ ಇದೆ. ಇದಕ್ಕೂ ಕೀ ಹಾಕೊಂಡ್ಬಿಡ್ಬೋದು. ಓಕೆ, ಬನ್ನಿ ಒಳಗೆ. ಇವಾಗ ಈ ಡೋರ್ ಬಗ್ಗೆ ಮಾತಾಡೋದಾದ್ರೆ ಟೀಕ್ ಅಂತಾನೆ. ಇದು ಕಂಪ್ಲೀಟ್ ಡೋರ್ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಇದು ಟೀಕ್ ಡೋರ್. ಟೀಕ್ ಡೋರ್ ಅಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ರೆಡಿಮೇಡ್ ಡೋರ್, ಟೀಕ್ ಅಲ್ಲಿ ರೆಡಿಮೇಡ್ ಟೀಕ್ ಡೋರ್ ಬರುತ್ತೆ. ಸೊ ನಾವು ಏನಾಗಿದೆ ಮನೆ ಇದು ಶಾಮಿಲಿ ಹೋಗ್ಬಿಟ್ಟು ಮರ ನೋಡ್ಬಿಟ್ಟು ಅದು ಪ್ರಾಪರ್ ಟೀಕ್ ವುಡ್ ಅಂತ ಆ ಪ್ರೋಸೆಸ್ ಇಂದನೂ ಸ್ಟಾರ್ಟ್ ಮಾಡಿದೀರಾ ನೀವು? ಆ ಪ್ರೋಸೆಸ್ ಶಾಮಿಲ್ ಹೋಗ್ಬಿಟ್ಟು ಮರನ ನ್ಯಾಚುರಲ್ ಆಗಿ ಮರ ನೋಡ್ಬಿಟ್ಟು ಅದನ್ನ ಕಟ್ ಮಾಡಿ 3 months ವೇಟ್ ಮಾಡಿ ಸೀಸನಿಂಗ್ ಆದ್ಮೇಲೆ ಮತ್ತೆ ಅದನ್ನ ಮರನ ಕಟ್ ಮಾಡಿಸಿ ಎಲ್ಲ ಕಂಪ್ಲೀಟ್ ಆಗಿ ಮಾಡಿಸಿರೋದು ಮನೆ. ಯಾಕಂದ್ರೆ ಎಲ್ಲಾ ಬಿಲ್ಡರ್ ಬಂದ್ಬಿಟ್ಟು ರೆಡಿ ಇರೋ ಮೈನ್ ಟಿಕ್ ಡೋರ್ ನ ತಗೊಂಡ್ಬಂದು ಫಿಕ್ಸ್ ಮಾಡ್ತಾರೆ. ಸೊ ಇದು ನಾವು ಏನಾಗುತ್ತೆ ಮರನೇ ಮರ ಸೆಲೆಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಎಲ್ಲ ಕಾರ್ವಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಎಲ್ಲ ಸೆಲೆಕ್ಷನ್ಸ್ ಎಲ್ಲ ನಾವು ಮಾಡ್ಕೊಂಡಿರೋದು. ಸೊ ಡೋರ್ ಕಾನ್ಸೆಪ್ಟ್ ಅಷ್ಟೇ, ಮೈನರ್ ವೇರಿಯೇಷನ್ ಕೆಳಗಡೆ ಈ ತರ ಇದಿರ್ಲಿಲ್ಲ. ಸೊ ಮೈನರ್ ವೇರಿಯೇಷನ್ ಇರುತ್ತೆ. ಕಸ್ಟಮರ್ 3 ಮನೆ ಓನರು ಅವ್ರವ್ರ ಇಷ್ಟ ಪ್ರಕಾರ ಏನ್ ಡಿಸೈನ್ ಬೇಕಾಗುತ್ತೋ ಆ ಡಿಸೈನ್ ಪ್ರಕಾರ ಮಾಡ್ಕೊಡ್ತಾರೆ. ಒಂದೇ ತರ ಇರುತ್ತೆ. ಹಂಗೆ ಈ ಕಡೆ ತಿರುಗಿಸಿದ್ರೆ ಆಸ್ ಯೂಶುವಲ್ ಇಲ್ಲಿವರೆಗೂ ಲಿಫ್ಟ್ ಇದೆ, ಸ್ಟೆಪ್ಸ್ ಇನ್ನೂ ಮೇಲೆ ಹೋಗುತ್ತೆ. ಹಂಗೆ ಇದು 3rd ಫ್ಲೋರ್ನ ಮನೆ. ಸರ್ ರೆಡಿ ಇದ್ದಾರೆ. ಎಸ್, ಇಲ್ಲಿ ಇನ್ನೂ ಚೇಂಜಸ್ ಬಂತು ನೋಡಿ. ಇಲ್ಲಿ ಒಂದು ಅವ್ರಿಗೆ ಒಂದು ಈ ತರ ಕಾನ್ಸೆಪ್ಟ್ ಅಲ್ಲಿ ಬೇಕು ಅಂತ ಹೇಳಿದ್ರು. ಕಂಪ್ಲೀಟ್ ಆಗಿ ಗ್ರೇಪ್ಸ್, ಇದನ್ನ ಒಂದು ಗೂಗಲ್ ಅಲ್ಲಿ ಫೋಟೋ ಜಸ್ಟ್ ಇದು ಗ್ರೇಪ್ಸ್ ಮಾತ್ರ ಹಾಕಿದ್ರು. ಈ ಕಾನ್ಸೆಪ್ಟ್ ಅಲ್ಲಿ ಎಲ್ಲಾರು ಡೋರಿಗೆ ಮ್ಯಾಚ್ ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು ಗ್ರೇಪ್ಸ್. ಸೊ ಗ್ರೇಪ್ ಡಿಸೈನ್ ನಾನೇ ಡಿಸೈನ್ ಮಾಡಿಕೊಟ್ಟು ಅವರಿಗೆ ಶಾಮಿಲ್ ಕಳಿಸ್ಬಿಟ್ಟು ಇದೇ ತರ CNC ಕಟಿಂಗ್ ಅಲ್ಲಿ ಮಾಡಿ ಬಂದಿರೋದು.
ಹಂಗೆ ಒಳಗಡೆ ಹೋದ್ರೆ ಇದೇನು ಟೈಲ್ಸ್ ಗ್ರಾನೈಟ್ ಕಂಪ್ಲೀಟ್ ಆಗಿ ವೆಟ್ರಿಫೈಡ್ ಟೈಲ್ಸ್. ಸೊ 4 ಸೈಜ್ ಬಂದ್ಬಿಟ್ಟು 4x2 ಟೈಲ್ಸ್ ಹಾಕಿದೀವಿ. ಇದು ರೇಂಜ್ ಬಂದ್ಬಿಟ್ಟು 50 rupees per square feet ರೇಂಜ್ ಅಲ್ಲಿ ಹಾಕಿದೀವಿ. 50 rupees 50 rupees per square feet ರೇಂಜ್ ಅಲ್ಲಿ ಹಾಕಿದೀವಿ. ಸೊ ಇದು ಇಲ್ಲಿ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಟಿವಿ ಯೂನಿಟ್ಸ್ ಅಲ್ಲಿ ನೋಡಬೇಕು. ಟಿವಿ ಯೂನಿಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ ನಂಬರ್ ಆಫ್ ಚಾಯ್ಸ್ ಅಲ್ಲಿ ಕೊಡ್ತೀವಿ. ಎಷ್ಟು ಚಾಯ್ಸ್ ಒಂದು 10 ಆಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಟಿವಿ ಯೂನಿಟ್ಸ್. ಇಲ್ಲ ಕಸ್ಟಮರ್ಗೆ ಗೂಗಲ್ ಅಲ್ಲಿ ನೋಡ್ಬಿಟ್ಟು ಇದು ನನಗೆ ಸೆಲೆಕ್ಷನ್ ಇದು ಚೆನ್ನಾಗಿದೆ ಅಂತ ಅನ್ಸರ್ ಅದೇ ಕಾನ್ಸೆಪ್ಟ್ ಇಲ್ಲಿ ನನಗೆ ಇನ್ಕಾರ್ಪೊರೇಟ್ ಮಾಡ್ಬೋದು ಅಂತ ನೋಡ್ಬಿಟ್ಟು ಆ ಟಿವಿ ಯೂನಿಟ್ ಕಾನ್ಸೆಪ್ಟ್ ಇದು ನೋಡ್ಬೋದು. ಈ ಫ್ಲೋರಿಂಗ್ ಮ್ಯಾಚ್ ಆಗುತ್ತೆ, ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಹೌದು ನೋಡಿ, ಇದು ಹಾಕಿರೋದು ಸೇಮ್ ಮ್ಯಾಚ್ ಆಗುತ್ತೆ ಆಕ್ಚುಲಿ. ಸೊ ಇದು ಟೈಲ್ಸ್ ಏನ್ ಕಾನ್ಸೆಪ್ಟ್ ಇದೆ ಅದೇ ತರನ ಲ್ಯಾಮಿನೇಟ್ ಶೀಟು ಮ್ಯಾಚ್ ಆಗೋ ತರ ಕಂಪ್ಲೀಟ್ ಆಗಿ ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟ್ರಿಪ್ ಲೈಟ್ ಆಗಿರ್ಬೋದು, ಇನ್ಸೈಡ್ ಸ್ಟೋರೇಜ್ ಇದೆಲ್ಲ ಕಂಪ್ಲೀಟ್ ಗ್ಲಾಸ್ ಮೆಟೀರಿಯಲ್, ಇಲ್ಲೊಂದು ಇದೆಲ್ಲ ಆರ್ಟಿಕಲ್ಸ್ ಏನಾರು ಇಟ್ರೆ ಇಲ್ಲಿಂದ ಲೈಟ್ ಇಂದ ರಿಫ್ಲೆಕ್ಟ್ ಆಗಿ ಕಂಪ್ಲೀಟ್ ಆಗುತ್ತೆ. ಇದು ಮೇಲ್ಗಡೆ ಏನಾದ್ರು ಇಟ್ಕೊಂಡ್ರು ಈಸಿಯಾಗಿ ಔಟ್ ಸೈಡ್ ಕಾಣಿಸೋ ತರ. ಬಾಟಮ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಆಗಿರ್ಬೋದು, ಸೊ ಡ್ರಾಯರ್ ಆಗಿರ್ಬೋದು. ಇದು ವುಡ್, ಇದು ಕಂಪ್ಲೀಟ್ ಆಗಿ ವುಡ್ ಬಂದ್ಬಿಟ್ಟು ಇದು ಸೆಂಚುರಿ ಪ್ಲೇ ಅಂತ ಹೇಳ್ತಾರೆ. ಸೆಂಚುರಿ ಪ್ಲೇ ಅಲ್ಲಿ ಅದು ಟಾಪ್ ಬ್ರ್ಯಾಂಡ್, ನೀವು ರಿಸರ್ಚ್ ಮಾಡಬಹುದು. ಕಂಪ್ಲೀಟ್ ಆಗಿ ಸೆಂಚುರಿ ಪ್ಲೇ ಅಲ್ಲೇ ಮಾಡಿದಿರೋಂಥ ಮೆಟೀರಿಯಲ್ ಎಲ್ಲ A1 ಬ್ರ್ಯಾಂಡ್ ಮೆಟೀರಿಯಲ್ ಹಾಕಿರೋದ್ರಿಂದ ಕಂಪ್ಲೀಟ್ ಆಗಿ ಸೆಂಚುರಿ ಪ್ಲೇ 710 ವಾಟರ್ ಪ್ರೂಫ್ ವಿತ್ ವಾಟರ್ ಪ್ರೂಫ್. ನೀವು ಜನರಲಿ ವಾಟರ್ ಪ್ರೂಫ್ ಏನಂತ ಹೇಳಿದ್ರೆ ಕಿಚನ್ ಅಲ್ಲಿ ಮಾತ್ರ ವಾಟರ್ ಪ್ರೂಫ್ ಮಾಡ್ಕೊಂಡ್ರೆ, ನಾನು ಹಾಕಿರೋದು ಕಂಪ್ಲೀಟ್ ಎಲ್ಲ ಕಿಚನ್, ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆಗಿರ್ಬೋದು, ನಾರ್ಮಲ್ ಆಗಿ ಯುಟಿಲಿಟಿ ಆಗಿರ್ಬೋದು, ಪಾರ್ಟಿಷನ್ ಅಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಕಂಪ್ಲೀಟ್ ಆಗಿ ನಾನು ವಾಟರ್ ಪ್ರೂಫೇ ಹಾಕಿದ್ದೀನಿ. ಒಳಗಡೆ ಹೋಗೋಣ. ಸೊ ಕೆಳಗಡೆ ಡಿಫರೆನ್ಸ್ ಏನಂತ ಹೇಳಿದ್ರೆ ಅಲ್ಲಿ ಪೂಜಾ ತರ ಒಂದು ಇತ್ತು ನಿಮಗೆ, ಇಲ್ಲಿ ಅದ್ರ ಬದಲು ನಾವು ಒಂದು ಕಾರ್ನರ್ ಇಟ್ಟು ವೇಸ್ಟ್ ಆಗ್ಬಾರ್ದು ಅಂತ ಒಂದು ಕಾರ್ನರ್ ಇಟ್ ತರ ಮಾಡ್ಕೊಟ್ಟಿದ್ದೀವಿ. ಸೊ ಅವ್ರೇನ್ ಪ್ರಿಫರ್ ಮಾಡ್ಲಿಲ್ಲ, ಅದು ಬೇಡ ಅಂತ ಹೇಳಿದ್ರೆ ಇದನ್ನ ಇಲ್ಲಿ ಮಾಡ್ಕೊಟ್ಟಿದ್ದೀರಾ. ಸೊ ಟಿವಿ ಯೂನಿಟ್ಸ್ ಅಷ್ಟೇ, ಅಲ್ಲಿ ಬಂದ್ಬಿಟ್ಟು ಸ್ಟೋರೇಜ್ ಈ ಕಡೆ ಕೆಳಗೆ ಇತ್ತು, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಟೋರೇಜ್ ಜಾಸ್ತಿ ಇದೆ, ಸ್ವಲ್ಪ ಮೇಲ್ಗಡೆ ಲೈಟ್ ಸೈಡ್ ಅಲ್ಲೂ ಬಂದಿದೆ. ಓಕೆ, ಒಳಗಡೆ ಬಂದ್ರೆ ಸೊ ಐ ಥಿಂಕ್ ಸ್ವಲ್ಪ ಸೆಕೆಂಡ್ ಫ್ಲೋರ್ ತರ ಟಚ್ ಇದೆ. ಟಿವಿ ಯೂನಿಟ್ ಇನ್ನು ಕಂಪ್ಲೀಟ್ ಡಿಫ್ರೆಂಟ್ ಇದೆ, ಚೆನ್ನಾಗಿದೆ. ಇದನ್ನು ತುಂಬಾ ಸಿಂಪಲ್, ಅವ್ರಿಗೆ ಸ್ಟೋರೇಜ್ ಏನು ಜಾಸ್ತಿ ಅದೇನೇ ಹೇಳಿದ್ನ, ತುಂಬಾ ಸ್ಟೋರೇಜ್ ಮಾಡ್ಕೋದಷ್ಟು ಟಿವಿ ಯೂನಿಟ್ಸ್ ಸ್ವಲ್ಪ ತುಂಬಾ ಸಿಂಪಲ್ ಆಗಿರ್ಲಿ ಅಂತ ಹೇಳಿದಾಗ ಒಂದು 3 ಬಾಕ್ಸಸ್ ನೋಡಿ, ಕೆಳಗಿಂದನೂ ವೈಟ್ ಹೋಗ್ಬಿಡುತ್ತೆ. ಸಖತ್ತಾಗಿದೆ. ಆ 3 ಸಪ್ರೇಟ್ ಆಗಿದೆಯಲ್ಲ ಬಾಕ್ಸು, ಅದೇನೇ ಒಂದು ಒಳ್ಳೆ ಲುಕ್ ಕೊಡ್ತಿರೋದು. ಹಂಗೆ ಸೆಕೆಂಡ್ ಫ್ಲೋರ್ ಥರನೇ ಇಲ್ಲಿ ಕಾರ್ನರಲ್ಲಿ ಈ ಥರ ಸ್ಟ್ಯಾಂಡ್ ಬರುತ್ತೆ, ಸೇಮ್ ವಿಂಡೋ ಎಲ್ಲ ಸೇಮ್ ಪೊಸಿಷನಿಂಗು. ಹಿಂಗೆ ತಿರುಗಿದ್ರೆ ಇದು ಫಸ್ಟ್ ಫ್ಲೋರ್ ತರ ಕರೆಕ್ಟ್ ಆಗಿ ಪಾರ್ಟಿಷನ್ ವುಡ್ ವರ್ಕ್ ಮಾಡ್ಸಿರೋದು. ಇದು ಟಿವಿ ಯೂನಿಟ್ ತರ ಅನ್ನಿಸ್ತು, ಬಟ್ ಇದೇನು ಇದು ಶೋ ಅಂತ. ಇದು ಶೋ ತರ ಅಲ್ಲ, ಇದು ಒಂದು ಪೂಜಾ ಮಂದಿರ ತರ ಅಂತ ಹೇಳಿದ್ರೆ. ಲೈಕ್ ಓನರ್ ಬಂದ್ಬಿಟ್ಟು ಕ್ರಿಶ್ಚಿಯನ್. ಓಕೆ. ಸೊ ಜಸ್ಟ್ ಇಲ್ಲಿ ಮಾತ್ರ ಒಂದು ಕ್ರಿಶ್ಚಿಯನ್ ಏಸೋದು ಇದು ಸ್ಟ್ಯಾಚು, ಇದು ಏನೋ ಫೋಟೋಸ್ ಇಲ್ಲಿ ಲ್ಯಾಂಪ್ ಹಚ್ಕೊಳ್ಳಿಕ್ಕೆ ಒಂದು ಸ್ಟ್ಯಾಂಡ್, ಇಲ್ಲಿ ಕೆಳಗೆ ಅವ್ರ ಬೈಬಲ್ ಏನಾದ್ರು ಇಟ್ಕೊಳ್ಳಿಕ್ಕೆ. ಓಕೆ ಓಕೆ ಓಕೆ. ಹಂಗಾದ್ರೆ ಇಲ್ಲಿ ಪೂಜಾ ರೂಮ್ ಬರಲ್ವಾ? ಪೂಜಾ ಇವು ಕ್ರಿಶ್ಚಿಯನ್ ಇರೋದ್ರಿಂದ ಪೂಜಾ ರೂಮ್ ಬೇಡ ಅಂತ ಹೇಳಿದ್ರೆ ಜಸ್ಟ್ ಓಪನ್ ಟೈಪ್ ಅಲ್ಲ, ಫೋಟೋಸ್ ಮಾತ್ರ ಹಾಕೊಳ್ತಾರೆ. ಫೋಟೋಸ್ ಇಸ್ಕೊಂಡ್ರೆ ಅದಕ್ಕೊಂದು ಸ್ಟ್ರಿಪ್ ಲೈಟ್ ಪ್ರಾವಿಷನ್ ಮಾಡಿ ಕೊಟ್ಟಿದೆ. ಜಸ್ಟ್ ಒಂದು ಈ ಕಡೆ ಒಂದು ಪಾರ್ಟಿಷನ್, ಇದು ಇಷ್ಟು ವಾಲ್ ಓಪನ್. ಇದು ಏನಂತ ಕಟ್ಸುವಾಗ್ಲೇ ನಾವು ಇಷ್ಟಕ್ಕೆ ಮಾತ್ರ ಬ್ರಿಕ್ ಅಲ್ಲಿ ಕಟ್ಸ್ಬಿಟ್ಟು ಆಮೇಲೆ ಇದನ್ನ ಸ್ಪೇಸ್ ಹಂಗೆ ಬಿಟ್ಟಿದೀವಿ. ಆಮೇಲೆ ಏನ್ ಕಾನ್ಸೆಪ್ಟ್ ಮಾಡಬಹುದು ಅಂತ ಓಪನ್ ಪಾರ್ಟಿಷನ್ ಒಂಥರ ಇನೋವೇಟಿವ್ ಆಗಿ ಮಾಡೋಣ. ಒಂದು ಪಾರ್ಟಿಷನ್ ಇಲ್ಲಿ ಏನಾದ್ರು ಒಂದು ಆರ್ಟಿಕಲ್ಸ್ ಇಟ್ರೆ ನೀಟಾಗಿ ಸಣ್ಣ ಶೋ ಐಟಮ್ಸ್ ಇದ್ರೆ ಸಖತ್ತಾಗಿ ಕಾಣುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಇಲ್ಲಿಗೂ ಜಾಗ ಸ್ವಲ್ಪ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪಾರ್ಟಿಷನ್ ಹಾಕಿ ಇಲ್ಲಿ ಒಳಗೆ ನಿಮಗೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಹಾಕಿ ಮಾಡ್ಕೊಟ್ಟಿರೋದು. ಇಲ್ಲಿ ತುಂಬಾ ಸ್ಪೇಸಿಯಸ್ ಆಗಿರುತ್ತೆ ಸ್ಟೋರೇಜ್. ಇಲ್ಲಿ ಬೇಸಿಕಲಿ ಇಲ್ಲಿ ಮೇಲೆ ಏನು ಅಂತ ಹೇಳಿದ್ರೆ ಇಲ್ಲಿ ಐರನ್ ಮಾಡ್ಕೊಳ್ಳೋಕೆ ಟೇಬಲ್ ತರ ಒಂದು ಬಟ್ಟೆ ಒಂದು ಕ್ಲಾತ್ ಹಾಕೊಂಡು ಇಲ್ಲ ಈಸಿಯಾಗಿ ಐರನ್ ಮಾಡ್ಕೋಬಹುದು. ಇದು ಅದಕ್ಕೆ ಸಾಕೆಟ್ಸ್ ಆಗಿರಬಹುದು. ಪ್ರತಿ ಸಣ್ಣ ಪಾಯಿಂಟ್ ಏನು ಅಂದ್ರೆ ಲೈಟ್ ನೋಡಿ ಯಾವ ತರ ಇದೆ. ಅಲ್ಲಿಗೊಂದು ಸುಮ್ಮನೆ ಒಂದು ಬಲ್ಪ್ ಆಗೋಕ್ಕಿಂತ ಅದೊಂದು ಒಳ್ಳೆ ಲುಕ್ ಕೊಡುತ್ತೆ ಆ ಥರ ಸ್ಟ್ರಿಪ್ ಲೈಟ್ ಎಲ್ಲ ಇರೋದ್ರಿಂದ. ಮತ್ತೆ ಸೀಲಿಂಗ್ ಬಗ್ಗೆ ಮಾತಾಡಲಿಲ್ಲ ಸರ್ ನಾವು. ಸೀಲಿಂಗ್ ಬಂದ್ಬಿಟ್ಟು ಸಿಂಪಲ್, ತುಂಬಾ ಇದಾಗಿ ಒಂಥರ ಓವರ್ ಆಗಿ ಹಾರ್ಡ್ ಆಗಿದೆ, ತುಂಬಾ ಸಿಂಪಲ್ ಆಗಿದೆ. ಸೊ ಆಲ್ ಅರೌಂಡ್ ಮಾತ್ರ ಒಂದು ಕಾನ್ಸೆಪ್ಟ್, ಸೆಂಟ್ರಿಗೆ ಸರ್ಕಲ್, ಮತ್ತೆ ಇದು ವುಡನ್ ಟೆಕ್ಸ್ಚರ್. ಇದು ಔಟ್ ಸೈಡ್ ನೀವು ಹೊರಗಡೆ ನೋಡಿರ್ಬೋದು ಎಲಿವೇಶನ್ ಅದೇ ವುಡನ್ ಟೆಕ್ಸ್ಚರ್ ಇಲ್ಲಿ ಕಾಂಬಿನೇಷನ್ ನೋಡಿ. ಓಕೆ, ಬಟ್ ಸೀಲಿಂಗು ಬೇರೆ ಇದೆಯಲ್ಲ? ಸೀಲಿಂಗ್ ನಿಮ್ಗೆ ಅಲ್ಲಿ ಸ್ಕ್ವೇರ್ ಆಗಿತ್ತು, ಇಲ್ಲಿ ಕಂಪ್ಲೀಟ್ ಆಗಿ 3 ಇದು ಓನರ್ ಸೆಲೆಕ್ಷನ್. ಓನರ್ ಸೆಲೆಕ್ಷನ್ಸ್. ಓಕೆ, ಸೊ ಮೋಸ್ಟ್ಲಿ ಅವ್ರು ಒಂದೇ ತರ ಬೇಡ, ಡಿಫ್ರೆಂಟ್ ಆಗಿರ್ಲಿ ಅಂತ. ಯಾಕಂದ್ರೆ ಅವರೇ ಒಂದೊಂದ್ಸರಿ ಯಾವ ಫ್ಲಾಟಿಗೆ ಬಂದಿದೀವಿ ಅಂತಾನೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹೌದು. ಸೊ ಸ್ವಲ್ಪ ಫರ್ನಿಚರ್ ಹಾಕೋ ತನಕ ಯಾವ ಫ್ಲೋರ್ ಅಲ್ಲಿ ಇದೀವಿ ಅಂತ ನಮಗೆ ಗೊತ್ತಾಗಲ್ಲ. ಇಲ್ಲಿ ನೋಡಿದ್ರೆ ನಿಮಗೆ ಫಾಲ್ ಸೀಲಿಂಗ್ ಎಲ್ಲೂ ಮಾಡಿಲ್ಲ, ಜಸ್ಟ್ ಔಟ್ರು ಮಾತ್ರ ಮಾಡ್ಬಿಟ್ಟು ಸೆಂಟ್ರಿಗೆ ಎಲ್ಲಿ ಫಾಲ್ ಸೀಲಿಂಗ್ ತುಂಬಾ ಸಿಂಪಲ್ ಆಗಿ ಇರಬೇಕು ಅಂತ ಹೇಳಿದ್ರು ಕಸ್ಟಮರ್. ಅದಕ್ಕೆ ಔಟ್ರು ಮಾತ್ರ ಮಾಡಿಸ್ಕೊಂಡು. ಸೊ ವಿಂಡೋ 2 ಬರುತ್ತೆ. ವಿಂಡೋ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಆಗಿ 6 feet by 5 feet ವಿಂಡೋಸ್ ಇದೆ. ಇದು ಕಂಪ್ಲೀಟ್ ಆಗಿ 3 track. ಸೊ ಹಂಗೆ ಟಿವಿ ಯೂನಿಟ್ ಪಕ್ಕನೆ ಕಿಚನ್ ಬರುತ್ತೆ. ಸೊ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡೋಣ ಸರ್.
ಏನ್ ಸೈಜ್ ಅಲ್ಲಿ ಕಿಚನ್ ಬಂದ್ರೆ 12 ಫೀಟ್ ಬೈ 9 ಫೀಟ್ ಇರ್ತದೆ. ಕಂಪ್ಲೀಟ್ ಆಗಿ ಇದು ಬಂದ್ಬಿಟ್ಟು ಪ್ಯಾರಲಲ್ ಕಿಚನ್ ಅಂತ ಹೇಳ್ತಾರೆ. ಸೊ ಪ್ಯಾರಲಲ್ ಕಿಚನ್ ಅಂತ ಏನಂದ್ರೆ, ಸೊ ಅಪೋಸಿಟ್ ಈ ಕಡೆನೂ ಕೌಂಟರ್ ಟಾಪ್ ಇರುತ್ತೆ, ರೈಟ್ ಸೈಡ್ ಅಲ್ಲೂ ಕೌಂಟರ್ ಟಾಪ್ ಇರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಕೆಳಗೆ ನೋಡಿರ್ಬೋದು, ನಾವು ಸಿಲಿಂಡರ್ ಆಕ್ಸಿಸ್ ಮಾಡ್ಲಿಕ್ಕೋಸ್ಕರ ನಾವು ಪ್ರಾವಿಷನ್ ಮಾಡಿದ್ವಿ. ಸಿಲಿಂಡರ್ ಅಲ್ಲಿ ಕೆಳಗೆ ಇಟ್ಕೊಂಡ್ರೆ ಇಲ್ಲೇ ಬಂದ್ಬಿಟ್ಟು ನೀವು ಹಬ್ಬ ಇಟ್ಕೋ. ಪ್ಯಾರಲಲ್ ಕಾನ್ಸೆಪ್ಟ್ ಇಷ್ಟೇ, ಇಲ್ಲೊಂದ್ ಬರುತ್ತೆ ಇಲ್ಲೊಂದ್ ಬರುತ್ತೆ. ಸೊ ಯೂಶಲಿ ಏನಾಗುತ್ತೆ, ಎಲ್ ಶೇಪ್ ಅಲ್ಲಿ ಮಾಡ್ತಾರೆ. ಎಲ್ ಶೇಪ್ ಅಲ್ಲಿ ಮಾಡಾದ್ರೆ ತುಂಬಾ ಜಾಗ ವೇಸ್ಟ್ ಆಗುತ್ತೆ. ಸೊ ಪ್ಯಾರಲಲ್ ಕಿಚನ್ ಅಂತ ಏನಾಗುತ್ತೆ, ಅಪೋಸಿಟ್ ಅಲ್ಲಿ ನಿಮಗೆ ಕೌಂಟರ್ ಟಾಪ್ ಸಿಕ್ಕರೆ, ಸೊ ಇಲ್ಲಿ ಹಬ್ಬು ಬಂದ್ಬಿಡುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಚಿಮ್ನಿ ಆಕ್ಸಿಸ್ ಇದೆ, ಚಿಮ್ನಿ ಪ್ರಾವಿಷನ್ ಇದು ಲೈಟ್ ಇದು ಆಗಿರ್ಬೋದು, ಇಲ್ಲೇ ಆಕ್ಸಿಸ್ ಇರುತ್ತೆ. ಅದಕ್ಕೆ ಎಲೆಕ್ಟ್ರಿಕಲ್ ಪ್ರಾವಿಷನ್ ಆಗಿರ್ಬೋದು. ನೋಡಿ ಲಕ್ಸುರಿ ಅಂತ ನೀವು ಆಕ್ಚುಲಿ ಇಲ್ಲೇನೆ ಹೇಳ್ಬೋದು. ಇದೇನಂತಾರೆ ಸರ್ ಇದನ್ನ? ಇದು ಚಿಮ್ನಿ ಹೇಳ್ತಾರೆ. ಚಿಮ್ನಿ ಅಂತನಾ? ಓಕೆ. ಸೊ ಮೇಲ್ಗಡೆ ಸ್ಟೋರೇಜ್ ಸೊ ಕಂಪ್ಲೀಟ್ ಆಗಿ ಇದರಲ್ಲಿ ನೀವು ಎಂಟೈರ್ ಬಿಲ್ಡಿಂಗ್ ಅಲ್ಲಿ ನಾವು ಎಲ್ಲೂ 7 ಫೀಟಿಗೆ ನಾವು ಸಜ್ಜಾ ಅಂತ ಹೇಳ್ತೀವಲ್ಲ, 7 ಫೀಟಿಗೆ ಹಟ್ಟ ಸಜ್ಜಾ ಅಂತ ಹೇಳ್ತೀವಲ್ಲ, ಅದು ಯಾವುದೇ ಕಾರಣಕ್ಕೂ ಎಲ್ಲೂ ಹಾಕಿಲ್ಲ. ಇದ್ರಲ್ಲಿ ಕಿಚನ್ ಅಲ್ಲಾಗ್ಲಿ, ಬಾತ್ರೂಮ್ ಅಲ್ಲಾಗ್ಲಿ, ಮಾಸ್ಟರ್ ಬೆಡ್ರೂಮ್ ಅಲ್ಲಾಗ್ಲಿ ಎಲ್ಲೂ ಸಮೇತ 7 ಫೀಟಿಗೆ ಹಟ್ಟ ಹಾಕಿಲ್ಲ. ಇದು ಕಂಪ್ಲೀಟ್ ಹಾಕಿಲ್ಲ, ವುಡ್ ಅಲ್ಲೇ ಮಾಡಿದ್ರು. ಇದ್ರ ಕೆಲವೊಬ್ರು ವುಡ್ ಅಲ್ಲೇ ಎಷ್ಟು ತಡೆಯುತ್ತಾ ಅಂತ ಕೇಳ್ತಾರೆ. ನೀವು 10 ಜನ ಮೇಲ್ಗಡೆ ಲಿಫ್ಟ್ ಆದ್ರೂ ಮೇಲ್ಗಡೆ ಕುತ್ಕೊಂಡ್ರು ಏನಾಗಲ್ಲ, ಅಷ್ಟು ಸ್ಟ್ರೆಂತ್ ಇರುತ್ತೆ. ಡಬಲ್ ಪ್ಲೇ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ವಾಲ್ ಅಲ್ಲಿ ಸ್ಕ್ರೂ ಆಗಿ ಟೈಟ್ ಆಗಿರುತ್ತೆ, ನಿಮಗೆ ಏನು ಅಂತ ಆಗಲ್ಲ. ಸಪೋಸ್ ನೀವು ಇದನ್ನ 7 ಫೀಟ್ ಅಲ್ಲಿ ನೀವು ಹಟ್ಟ ಮಾಡ್ಕೊಂಡ್ರು ಸಮೇತ ನಾವು ವುಡ್ ಕವರ್ ಮಾಡ್ಲೇಬೇಕು, ಡಬಲ್ ಕಾಸ್ಟ್ ಆಗ್ಬಿಡುತ್ತೆ. ಓಹೋ, ಅದಕ್ಕೆ ಆ ಕಾನ್ಸೆಪ್ಟ್ಗೋಸ್ಕರ ನಾವು ಕಂಪ್ಲೀಟ್ ಆಗಿ. ಹಂಗಾದ್ರೆ ಸಿಂಪಲ್ ಕ್ವಶನ್ ಸರ್, ಏನ್ ಡಿಫ್ರೆನ್ಸ್ ಸಜ್ಜಾ ಹಾಕೋದ್ರಿಂದ ಆಗದೆ ಇರೋದ್ರಿಂದ? ಸಜ್ಜಾ ಹಾಕೋದ್ರಿಂದ ಒಂದು ಸಿಂಪಲ್ ಎಕ್ಸಾಂಪಲ್, ಈಗ ಸಜ್ಜಾ ಹಾಕಿದೀವಿ, ಸಜ್ಜಾ ಹಾಕಿದ ತಕ್ಷಣ ಈ ಚಿಮ್ನಿಗೆ ನೀವು ಕಟ್ ಮಾಡ್ಬೇಕು. ಇದನ್ನ ಈ ಪರ್ಟಿಕ್ಯುಲರ್ ಪೋರ್ಷನ್ ಅಲ್ಲಿ ನೀವು ಎಕ್ಸಾಕ್ಟ್ ಆಗಿ ಚಿಮ್ನಿನ ಕಟ್ ಮಾಡ್ಬೇಕು, ಇದ್ರ ಮೇಲೆ ಹೋಗ್ಬೇಕು ಅಂತ ಹೇಳಿ. ಕಟ್ ಮಾಡಿದ್ರೆ ಡ್ಯೂ ಟು ವೈಬ್ರೇಷನ್ ಎಲ್ಲಾ ಕಡೆ ಕ್ರ್ಯಾಕ್ ಬರುತ್ತೆ. ಸರ್ ಇಲ್ಲೇ ಇಷ್ಟೇ ತಾನೇ ಕಟ್ ಮಾಡೋಣ ಅಂತ ಸುಳಿ ಎಲ್ಲ ತಗೊಂಡು ತುಂಬಾ ಬ್ರೇಕ್ ಮಾಡ್ತಾರೆ. ಬ್ರೇಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಕಡೆ ವೈಬ್ರೇಷನ್ ಆಗಿ ಕ್ರ್ಯಾಕ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ವುಡ್ ಅಲ್ಲಿ ಏನಂದ್ರೆ ಎಲ್ಲಿ ನೀವು ಇಲ್ಲೊಂದು ಮೇಲೆ ಪ್ರಾವಿಷನ್ ಏನಾದ್ರು ಹೋಲ್ ಬೇಕಾ, ಕರೆಕ್ಟ್ ಆಗಿ ಹೋಲ್ಸ್ ಸೈಜ್ ಸಿಗುತ್ತೆ, ಕರೆಕ್ಟ್ ಆಗಿ ಡ್ರಿಲ್ ಮಾಡಬಹುದು. ವುಡ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡಬಹುದು. ಆಮೇಲೆ ನಿಮಗೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಅದು ಖರ್ಚು ಮಾಡ್ಕೊಂಡು ಮತ್ತೆ ಇಲ್ಲಿ ವುಡ್ ನ ಅದು ನೀವು ಬೋರ್ಡ್ ನ ಇನ್ನೊಂದು ಕಾನ್ಸೆಪ್ಟ್ ಅಡ್ವಾಂಟೇಜ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಇದು ಕೆಲವೊಬ್ರು ಹೈಟ್ ಕಮ್ಮಿ ಇರ್ತಾರೆ, ಅವಾಗ ಇಷ್ಟ ಹೈಟ್ ಅಲ್ಲಿ ನನಗೆ ಸಿಗಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಆಟೋಮೆಟಿಕ್ ಇದನ್ನ ನಾನು ಡೌನ್ ಮಾಡ್ಕೋಬಹುದು. ಇದನ್ನ ಫ್ಯೂಚರ್ ಅಲ್ಲ, ಈಗ ನಾನು ವುಡ್ ವರ್ಕ್ ಮಾಡಿಸುವಾಗ್ಲೇ ಇನ್ನೂ ಡೌನ್ ಮಾಡ್ಕೊಂಡು ಬೇಕಾದ್ರೆ ಫುಲ್ ಕಂಪ್ಲೀಟ್, ಈಗ ಲಾಫ್ಟ್ 3 ಫೀಟ್ ಇದೆಯಲ್ಲ, ಇದನ್ನ ಲಾಫ್ಟ್ 4 ಫೀಟ್ ಮಾಡ್ಕೋಬಹುದು. ಸೊ ಅವಾಗ ಏನಾಗುತ್ತೆ, ಅಡ್ಜಸ್ಟ್ ಕಾನ್ಸೆಪ್ಟ್ ಇಷ್ಟ ಹೇಳ್ತೀನಿ ನೋಡ್ರಿ. ಸೊ ಇವಾಗ ಸಜ್ಜಾ ಎಲ್ಲ ಮನೆ ಕಟ್ಬೇಕಾದ್ರೆ ಆಗ್ತಾರೆ. ಸೊ ಅವಾಗ ಮನೆ ಕಟ್ಬೇಕಾದ್ರೆ ಯೂಶಲಿ ನೀವು ಓನರ್ಗಳಾಗಿರ್ಲಿ, ಯಾರು ಲೇಡೀಸ್ ಆಗಿರ್ಲಿ, ಯೂಶಲಿ ಕಿಚನ್ ಅಂತ ಬಂದ್ರೆ ಯಾರು ನಿಂತು ನೋಡ್ತಿರಲ್ಲ. ಅದೇ ವುಡ್ ವರ್ಕ್ ಅನ್ನೋ ಟೈಮಲ್ಲಿ ಇರ್ತಾರೆ, ಅವಾಗ ಅವ್ರು ಡೈರೆಕ್ಟ್ ಆಗಿ ಹೇಳ್ಬೋದು, ಇಲ್ಲ ತುಂಬಾ ಹೈಟ್ ಆಯ್ತು ಕೆಳಗೆ ಮಾಡ್ಬಿಡಿ ಅಂತ. ಸೊ ಇಲ್ಲೊಂದು ಆಪ್ಷನ್ ತುಂಬಾ ಅಡ್ವಾಂಟೇಜ್. ನಿಮ್ ಲಿಫ್ಟ್ ಅದನ್ನೇ ನೀವು ಸಜ್ಜಾ ಮಾಡ್ಕೊಂಡ್ರೆ ಅದನ್ನ ಮೇಲೆ ಕೆಳಗೆ ಅಡ್ಜಸ್ಟಬಲ್ ಮಾಡಕ್ಕೆ ಆಗೋದೇ ಇಲ್ಲ. ಸೊ ಆ ಕಾನ್ಸೆಪ್ಟ್ ಇಂದ ಎಲ್ಲೇ ಅಡ್ಜಸ್ಟಬಲ್ ಮಾಡೋದು ಇದನ್ನ ಕೆಳಗೆ ಮಾಡಬಹುದು, ಇಲ್ಲ ಇದು ಮೇಲ್ಗಡೆ ಮಾಡಿಸದೆ ಬಿಡ್ಬೋದು, ಬಜೆಟ್ ಕಮ್ಮಿ ಇದೆ ಇದೆಲ್ಲ ಬೇಡ ಅಂತ ಹೇಳಿದ್ರೆ ಜಸ್ಟ್ ಇದಕ್ಕೆ ಕೆಳಗೆ ಸಜ್ಜಾ ಇದ್ರೆ ಹಾರ್ಡ್ ಆಗಿರುತ್ತೆ, ಕವರ್ ಮಾಡ್ಲೇಬೇಕು. ಸೊ ಆ ಕಾನ್ಸೆಪ್ಟ್ ಗೋಸ್ಕರ ಈಗ ಸಜೆಸ್ಟ್ ಮಾಡೋದಷ್ಟೇ ಕಸ್ಟಮರ್ ಗಳಿಗೆ, ಹಟ್ಟ ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಯೂನಿಕ್ ಆಗಿ ಪ್ರೊಫೈಲ್ ಇದಾಗಿ ಬರುತ್ತೆ. ಇದು ಒಂದು ಮಾಡರ್ನ್ ಪ್ಯಾರಲಲ್ ಕಿಚನ್ ಅಂತ ಹೇಳ್ಬೋದು. ಸ್ಟೋರೇಜ್ ನೋಡಿ ಕೊರತೆನೆ ಇಲ್ಲ. ಹಂಗೆ ಈ ಕಡೆ ನೋಡಿದ್ರೆ ಇಲ್ಲಿ ನೋಡಿ ಹೆವಿ ಇದಾವೆ. ಇಲ್ಲಿ ಯೂಶಲಿ ಸ್ಟವ್ ಇಲ್ಲೂ ಇಟ್ಕೋಬಹುದು, ಅಲ್ಲೇ ಇಟ್ಕೋಬಹುದು. ಇಲ್ಲಿ ಸ್ಟವ್ ಇಟ್ಕೋಬಹುದು, ಇಲ್ಲಿ ನಿಮಗೆ ಬಂದ್ಬಿಟ್ಟು ಮಿಕ್ಸರ್ ಇಂತ ಓವನ್ ಅಂತ ಆ ತರ ನೀವು ಕಂಪ್ಲೀಟ್ ಆಗಿ ಇಟ್ಕೋಬಹುದು. ಇಲ್ಲಿ ಬಂದಾಗ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ನೋಡಿ ಅಂತ ತರಬೇಕು ನೀನು. ಸೊ ಇಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ಮೈಕ್ರೋ ರೆಡಿ ಇದೆ, ಪ್ರಾವಿಷನ್ ಮಾಡ್ಕೊಟ್ಟಿದ್ವಿ. ಜಸ್ಟ್ ಅವ್ರ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಅದಕ್ಕೆ ಪಾಯಿಂಟ್ ಆಗಿರ್ಬೋದು. ಸೊ ಓಪನ್ ಮಾಡಿದ್ರೆ ಇಲ್ಲೂ ನೋಡಿ ಇದೇನು ಸರ್ ಸಣ್ಣದು. ಸೊ ಇದೇನಾಗಂತ ಹೇಳಿದ್ರೆ ನೀವು ಕರ್ನೆ ಚೌಟು ಅಂತ ಹೇಳ್ತಾರೆ, ಅದನ್ನ ಒಂದು ಕ್ವಿಕ್ ಆಕ್ಸೆಸ್ಗೋಸ್ಕರ ಇಲ್ಲಿ ನೀವು ಸ್ಟೋರೇಜ್ ಇಟ್ಕೊಂಡ್ಬಿಡ್ಬೋದು. ಓಕೆ. ಸೊ ಸಣ್ಣ ಸಣ್ಣ ಮೈನೂರ್ ಪಾಯಿಂಟ್ಗಳು ಎಷ್ಟು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಸೊ ಇದ್ರಲ್ಲಿ ಇಲ್ಲಿ ಬಂದಾಗ ನಿಮಗೆ ಕಂಪ್ಲೀಟ್ ಆಗಿ ಬಾಟಲ್ ಫುಲ್ ಔಟ್. ಸೊ ಇದನ್ನ ಬಾಟಲ್ ಫುಲ್ ಔಟ್ ಅಂತ ಹೇಳ್ತಾರೆ. ಬಾಟಲ್ ಫುಲ್ ಔಟ್ ಅಲ್ಲಿ ನಿಮಗೆ ಇಲ್ಲ ಆಯಿಲ್ ಮೆಟೀರಿಯಲ್, ಬಾಟಲ್ ಫುಲ್ ಔಟ್ ಇದೆಲ್ಲ ಮೇಲೆ ಇಟ್ಕೊಳ್ತಾರೆ. ಸೊ ಇದು ಕಂಪ್ಲೀಟ್ ಆಯಿಲ್ ಮೆಟೀರಿಯಲ್ ಅಂತಾನೆ ಈ ತರ ಮೆಟೀರಿಯಲ್ ಇರೋದು. ಹೌದು. ಇದ್ರ ಮೇಲ್ಗಡೆ ನಾವು ಆಯಿಲ್ ಇದು ಏನು ಆಗ್ಬಾರ್ದು ಅಂತ ಹೇಳಿದ್ರೆ ಬೇಕಾದ್ರೆ ಮ್ಯಾಟ್ ಹಾಕೋಬಹುದು. ಮ್ಯಾಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಮ್ಯಾಟ್ ಹಾಕೋಬಹುದು. ಸೊ ಅದು ಬಂದ್ಬಿಟ್ಟು ಒಂದು ಸ್ಟೋರೇಜ್. ಇಲ್ಲಿಗೆ ಬಂದಾಗ ನಿಮಗೆ ಕಟ್ಲರಿ ಅದು ಸ್ಪೂನು ಚೌಟು ಇದೆಲ್ಲ ಹಾಕ್ಲಿಕ್ಕೋಸ್ಕರ ಒಂದು ಬಾಕ್ಸ್. ನೆಕ್ಸ್ಟ್ ಎಲ್ಲ ಅಬ್ಸರ್ವ್ ಮಾಡಿದ್ರ ನೀವು, ಸಾಫ್ಟ್ ಕ್ಲೋಸ್, ಪ್ರತಿಯೊಂದು ಸಾಫ್ಟ್ ಕ್ಲೋಸ್. ಆಮೇಲೆ ಪ್ರತಿಯೊಂದು ಇಂಚಸ್ ಆಗಿರ್ಬೋದು, ಇಲ್ಲಿ ನೋಡಬಹುದು ಇಂಚಸ್ ಎಲ್ಲ 8 ಇಂಚ್ ಬ್ರ್ಯಾಂಡ್, ಇದು ಟಾಪ್ ಬ್ರ್ಯಾಂಡ್. ನೀವು ಗೂಗಲ್ ಮಾಡಿ ನೋಡಿರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ 8 ಇಂಚ್ ಬ್ರ್ಯಾಂಡ್. ಕಂಪ್ಲೀಟ್ ಆಗಿ ಪ್ಲೇ ಬಂದ್ಬಿಟ್ಟು ಸೆಂಚುರಿ ಪ್ಲೇ,
HH ಬ್ರ್ಯಾಂಡ್ ಅಲ್ಲಿ ಹಾಕಿರೋದು. ಎಲ್ಲ ಕಂಪ್ಲೀಟ್ ಆಗಿ ನೀವು ಸಾಫ್ಟ್ ಕ್ಲೋಸಿಂಗ್, ಎಲ್ಲ ಸಾಫ್ಟ್ ಕ್ಲೋಸ್, ಇದು ತಾಲಿ ಅಂತ ಹೇಳ್ತಾರೆ, ತಾಲಿನ ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ. ಸೊ ಇಲ್ಲಿಗೆ ಬಂದಾಗ ಕಂಪ್ಲೀಟ್ ಆಗಿ ಇದು ಟ್ಯಾಂಡಮ್ ಬಾಕ್ಸ್ ಅಂತ ಹೇಳ್ತಾರೆ. ಸೊ ಟ್ಯಾಂಡಮ್ ಬಾಕ್ಸ್ ಇದು ಕಂಪ್ಲೀಟ್ ಆಗಿ ಇದ್ರ ಮೇಲೆ ರಬ್ಬರ್ ಮೆಟೀರಿಯಲ್ ಹಾಕೊಂಡು ನೀವು ಏನ್ ಬೇಕಾದ್ರೆ ಇಟ್ಕೊಂಡು. ಸೊ ಇದು ಬಂದಾಗ ಕಾರ್ನರ್ ಯೂನಿಟ್ ಬಂದ ಕಾನ್ಸೆಪ್ಟ್ ಏನಂತ ಅಷ್ಟೇ, ಇಷ್ಟು ಮಾಡಿದಾಗ ಈ ಪರ್ಟಿಕ್ಯುಲರ್ ಸ್ಪೇಸ್ ಕಾರ್ನರ್ ಅಲ್ಲಿ ಇರುತ್ತಲ್ಲ, ಇದು ಕಂಪ್ಲೀಟ್ ಅದು ವೇಸ್ಟ್ ಆಗ್ಬಾರ್ದು ಅಂತ ಎಸ್ ಕಾರ್ನರ್ ಅಂತ ಹೇಳ್ತಾರೆ ಇದಕ್ಕೆ. ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಆಕ್ಚುಲಿ ನಾನು ಎಲ್ಲೂ ನೋಡಿರ್ಲಿಲ್ಲ. ಸೊ ಮೇನ್ ಕಾನ್ಸೆಪ್ಟ್ ಇದು ನೋಡಕ್ಕೆ ಲುಕ್ಕಾಗೂ ಇದೆ, ಪ್ಲಸ್ ಆ ಒಂದು ಮೂಲೆ ಏನಿರುತ್ತೆ ವೇಸ್ಟ್ ಆಗುತ್ತೆ ಯೂಶಲಿ, ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಆದ್ರೆ ಇದರಲ್ಲಿ ನಿಮಗೆ ವೆಜಿಟಬಲ್ ಇಟ್ಕೋಬಹುದು, ಸೊ ಆನಿಯನ್ ಆತರ ವೆಜಿಟಬಲ್ಸ್ ಎಲ್ಲ ಇಟ್ಕೊಂಡು ಕ್ವಿಕ್ ಆಗಿ ಆಕ್ಸೆಸ್ ಮಾಡಕ್ಕೆ. ಬೇಸಿಕಲಿ ಒಂದೇ ಸಿಂಪಲ್ ಕಾನ್ಸೆಪ್ಟ್, ಕಾರ್ನರ್ ವೇಸ್ಟ್ ಆಗುತ್ತೆ. ಇದು ಮಾತ್ರ ಬ್ಯೂಟಿಫುಲ್ ಆಗಿದೆ. ಇದರಿಂದ ಎರಡು ಮೂರು ಅಡ್ವಾಂಟೇಜ್. ಕರೆಕ್ಟ್. ಸೊ ಇಲ್ಲಿ ಬಂದಾಗ ನಿಮಗೆ ಡಸ್ಟ್ಬಿನ್, ಇದು ಕೆಳಗೆ ಡಸ್ಟ್ಬಿನ್ ಎಲ್ಲ ಇಟ್ಕೋಬಹುದು, ಇದನ್ನ ವಾಲ್ ಅಲ್ಲಿ ಫಿಕ್ಸ್ ಮಾಡಿ ಡಸ್ಟ್ಬಿನ್ ಮಾಡ್ಬೋದು. ಇನ್ನು ಇದ್ರಲ್ಲಿ ಬಂದಾಗ ಇದಕ್ಕೆ ಸಿಂಕಿಗೆ ಬಂದಾಗ ಹಾಟ್ ವಾಟರ್, ಕೋಲ್ಡ್ ವಾಟರ್. ಏನ್ ಮೆಟೀರಿಯಲ್ ಅಂತ ಇದು ಬಂದ್ಬಿಟ್ಟು ಕ್ವಾಟ್ಸ್ ಅಂತ ಹೇಳ್ತಾರೆ, ಕ್ವಾಟ್ಸ್ ಮೆಟೀರಿಯಲ್. ನಿಮಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಇದು 6,000 ಇಂದ 7,000 rupees ಕಾಸ್ಟಿಂಗ್ ಬರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದು ಟ್ಯಾಪ್ ಆಗಿರ್ಬೋದು, ಟ್ಯಾಪ್ ಎಲ್ಲ ಕಂಪ್ಲೀಟ್ ಆಗಿ ಇಂಡ್ವೇರ್ ಬ್ರ್ಯಾಂಡ್, ಇಂಡ್ವೇರ್ ಬ್ರ್ಯಾಂಡ್ ಆಗಿರುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇದು ಕೋಲ್ಡ್ ವಾಟರ್, ಇದು ಹಾಟ್ ವಾಟರ್. ಎಲ್ಲರೂ ಬಂದ್ಬಿಟ್ಟು ಒಂದೇ ಟ್ಯಾಪ್ ಒಂದೇ ಇದ್ರಲ್ಲಿ ಹಾಕಿರ್ತಾರೆ, ಒಂದೇ ಕೋಲ್ಡ್ ವಾಟರ್ ಮಾತ್ರ ಕಿಚನ್ ಬರುತ್ತೆ. ಸೊ ಇಲ್ಲಿ ಹಾಟ್ ವಾಟರ್ ಸಮೇತ ಕಿಚನ್ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ವಿಂಟರ್ ಸೀಸನ್ ಅಲ್ಲಿ ಒಂದು ಸಡನ್ ಆಗಿ ಎದ್ದ ತಕ್ಷಣ ಕೋಲ್ಡ್ ವಾಟರ್ ಮುಟ್ಟಲಿಕ್ಕೆ ತುಂಬಾ ಇದು ಆಗುತ್ತೆ. ಆಮೇಲೆ ನೀವು ವೆಜಿಟಬಲ್ ಎಲ್ಲ ವಾಶ್ ಮಾಡ್ಲಿಕ್ಕೋಸ್ಕರ ಹಾಟ್ ವಾಟರ್ ಬೇಕೇ ಬೇಕಾಗುತ್ತೆ. ಸೊ ವೆಜಿಟಬಲ್ ವಾಶ್ ಮಾಡ್ಲಿಕ್ಕೆ ಒಂದು ಇದನ್ನು ತಗೊಂಡು, ಆಕ್ಚುಲಿ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಲಾನು ಮಾಡ್ಕೊಟ್ಟಿದ್ದಾರೆ, ವೆಜಿಟೇಬಲ್ ತೊಳೆಯಕ್ಕೆ ಇದನ್ನು ತಂದು ಕೊಟ್ಬಿಟ್ಟಿದ್ದಾರೆ. ಸೊ ಡೈರೆಕ್ಟ್ ಬಂದವರು ಇಲ್ಲೇ ಬೇಸಿಕಲಿ ಏನ್ ಕಾನ್ಸೆಪ್ಟ್ ಅಂದ್ರೆ, ಓನರ್ ಬಂದ್ರೆ ಜಸ್ಟ್ ಅವ್ರ ಕ್ಲಾತ್ ಬಟ್ಟೆ ಇದು ಮಾತ್ರ ತಂದ್ರೆ ಕ್ವಿಕ್ ಆಕ್ಸೆಸ್ ಮಾಡ್ಕೋಬಹುದು, ರಿಪ್ಲೇಸ್ ಮಾಡ್ಕೋಬಹುದು. ಅಷ್ಟು ಪ್ರಾವಿಷನ್, ಲೈಟ್ ಆಗಿರ್ಬೋದು, ಸಾಕೆಟ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ. ಬಟ್ ಅಲ್ಲಿ ಡಾರ್ಕ್ನೆಸ್ ಫೀಲ್ ಬಂತು, ಇಲ್ಲಿ ಲೈಟ್ ಫೀಲ್ ಬಂತು. ಲೈಟ್ ಆಗಿದೆ. ನಿಮಗೆ ಲ್ಯಾಮಿನೇಟ್ ಶೀಟ್ ಕಲರ್ ಮಾತ್ರ ಇದು PVC ಲ್ಯಾಮಿನೇಟ್ ಶೀಟ್, PVC ಶೀಟ್ ಅಂತ ಹೇಳ್ತಾರೆ. ಸೊ ಜಸ್ಟ್ ಕಾನ್ಸೆಪ್ಟ್ ಅಲ್ಲಿ ಕಾರ್ನರ್ ಯೂನಿಟ್ ಆಗಿರ್ಬೋದು, ಅಲ್ಲಿ ಕಟ್ಲರಿ ಯೂಸ್ ಮಾಡಿದೆ ಅದು. ಬಟ್ ಈ ಆಕ್ಸೆಸರಿ ಒಳಗೆ ಏನಿದೆ ಎಲ್ಲ ಕಾನ್ಸೆಪ್ಟ್ ಸೇಮ್. ಬಟ್ ಔಟ್ ಸೈಡ್ ನಿಮಗೆ ಕಾಣ್ತಿರೋ ಕಲರ್ ಕಾಂಬಿನೇಷನ್ ಸೇಮ್. ಯುಟಿಲಿಟಿಯಲ್ಲೂ ಅಷ್ಟೇ ಅದೇ. ಸೊ ಇಲ್ಲಿ ಅಷ್ಟೇ ಹಾಟ್ ವಾಟರ್ ಅಂಡ್ ಕೋಲ್ಡ್ ವಾಟರ್ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಸೊ ತರಕಾರಿ ತೊಳೆದು ಸರ್ ಗಿಫ್ಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಸೇಮ್ ಕಾನ್ಸೆಪ್ಟ್, ಕಲರ್ ಚೇಂಜ್. ಬಟ್ ಅದಕ್ಕಿಂತ ಸ್ವಲ್ಪ ನನಗೆ ಲೈಟ್ ಕಲರ್ ಲೈಕ್ ಆಯ್ತು. ಮೇ ಬಿ ಅದಕ್ಕೆ ಹೇಳ್ತಿರೋದು, ನಿಮಗೆ ಇಷ್ಟ ಆಗಿರೋ ಕಲರ್ ನನಗೆ ಇಷ್ಟ ಆಗಿರೋ, ನನಗೆ ಇಷ್ಟ ಆಗಿರೋ ಕಲರ್ ಇನ್ನೊಬ್ರಿಗೆ ಇಷ್ಟ ಆಗಿರೋ. ಸೊ ಕಸ್ಟಮರ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗಿದ್ದ ಕಲರ್. ಇಲ್ಲಿ ಕಿಚನ್ ಕಲರ್ ಮಾತ್ರ ಚೇಂಜಸ್ ಅಷ್ಟೇ. ಸೊ ಪೊಸಿಷನ್ ಎಲ್ಲ ಸೇಮ್, ಪೊಸಿಷನ್ಸ್ ಎಲ್ಲ ಕಲರ್ ಕಾಂಬಿನೇಷನ್. ಎಸ್ಪೆಷಲಿ ಈ ಟೆಕ್ಸ್ಚರ್ ಏನಿದೆ ಇದು ಮಾತ್ರ ಚೇಂಜ್. ಒಳಗಿರೋ ಟ್ಯಾಂಡಮ್ ಬಾಕ್ಸ್ ಆಗಲಿ, ಎಲ್ಲ ಕಟ್ಲರಿ ಆಗಲಿ, ನಿಮಗೆ ಯಾವುದೋ ಪ್ರತಿಯೊಂದು. ಹಿಂಗೆ ಹೊರಗಡೆ ಹೋದ್ರೆ ಇಲ್ಲಿಗೆ ಹೊರಗೆ ಬಂದ್ರೆ, ಸೊ ಇಲ್ಲಿ ಒಂದು ಸಿಂಪಲ್ ಆಗಿ ಯುಟಿಲಿಟಿ ಕಾನ್ಸೆಪ್ಟ್. ಯುಟಿಲಿಟಿಯಲ್ಲಿ ಡ್ರೈ ವಾಶ್, ಇದು ಕ್ಲಾತ್ ವಾಶ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ವೆಸಲ್ಸ್ ಎಲ್ಲ ಜಾಸ್ತಿ ಆದಾಗ ಇಲ್ಲಿ ವಾಶ್ ಮಾಡ್ಕೋ. ಇಲ್ಲೂ ಪ್ರಾವಿಷನ್ ಅಷ್ಟೇ, ಒಂದು ಹಾಟ್ ವಾಟರ್, ಒಂದು ಕೋಲ್ಡ್ ವಾಟರ್. ಇದು ಯಾವಾಗ್ಲೂ ಡೋರ್ ಓಪನ್ ಇದ್ರೂ ತೊಂದರೆ ಇಲ್ಲ, ನೀವು ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಆಗಿ ಸೇಫ್ಟಿಗೆ ಗ್ರಿಲ್ ಇದೆ. ಗ್ರಿಲ್ಲು ಅಷ್ಟೇ ನೋಡ್ಬೋದು, ತುಂಬಾ ಒಂಥರ ಲೈಕ್ ಸಿಂಪಲ್ ಡಿಸೈನ್ ಇಲ್ಲದೆ ಏನೋ ಒಂದು ಪ್ರೊಫೆಷನಲ್ ಡಿಸೈನ್ ತರ ಮಾಡಿಸಿದ್ವಿ. ಇಲ್ಲಿ ಮೇಲೆ ನೋಡಬಹುದು ನಿಮಗೆ ಕ್ಲಾತ್ ವಾಶ್ ಮಾಡ್ಲಿಕ್ಕೋಸ್ಕರ. ಆಕ್ಚುಲಿ ನೋಡಿ, ಇದೆ ನೋಡಿ ಕ್ಲಾತ್ ವಾಶ್. ಸೊ ಅವಾಗಲೇ ಸರ್ ಹೇಳ್ದಂಗೆ ಅವ್ರು ಕ್ಲಾತ್ ಗಳು ತಗೊಂಡ್ಬಂದ್ರೆ ಡೈರೆಕ್ಟ್ ಆಕ್ಸೆಸ್ ಮಾಡೋದು. ಇಲ್ಲಿ ಬಾರಿದ್ರೆ ಡೌನಿಗೆ ಬರುತ್ತೆ, ಇದು ಕ್ಲಾತ್ ಹಾಕೊಂಡು ಮತ್ತೆ ಲಿಫ್ಟ್ ಮಾಡ್ಬೋದು ಬೇರೆ. ಸೊ ಈ ಕಡೆ ಬಂದಾಗ ನಿಮಗೆ ಇದು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಟ್ಯಾಪ್. ಸೊ ವಾಷಿಂಗ್ ಮಿಷಿನ್ ಟ್ಯಾಪ್ ಹೋಗ್ಲಿಕ್ಕೆ ಪ್ರೊವಿಷನ್ಸ್ ಇಲ್ಲಿ ಕರೆಕ್ಟ್ ಎಕ್ಸಾಕ್ಟ್ ವಾಷಿಂಗ್ ಮಿಷಿನ್ ಬರುತ್ತೆ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ ಕಾನ್ಸೆಪ್ಟ್ ಇಷ್ಟೇ, ಸೋಫಾ ಎಲ್ಲಿ ಬರುತ್ತೆ, ವಾಟರ್ ಬಿಲ್ ಬರುತ್ತೆ, ಚಿಮ್ನಿ ಎಲ್ಲಿ ಬರುತ್ತೆ, ಫ್ರಿಡ್ಜ್ ಎಲ್ಲಿ ಬರುತ್ತೆ, ಮೈಕ್ರೋ ಓವನ್ ಆಗಿರೋದು ಅದು ಎಲ್ಲಿ ಬರುತ್ತೆ, ಪ್ರೀ ಪ್ಲಾನ್ ಅದನ್ನ ನಾವು ಪ್ಲಾನ್ ಅಲ್ಲೇ ತೋರಿಸಿರ್ತೀವಿ. ಪ್ಲಸ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಆಗಿರ್ಬೋದು, ಪ್ಲಂಬಿಂಗ್ ಡ್ರಾಯಿಂಗ್ ಆಗಿರ್ಬೋದು, ಎಲ್ಲ ಡ್ರಾಯಿಂಗ್ ಅಲ್ಲೇ ಮೆನ್ಷನ್ ಮಾಡಿರ್ತೀವಿ. ಒಂದು ಸಾಕೆಟ್ ಸಮೇತ ನನಗೆ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಕೊಟ್ಬಿಟ್ರೆ ಎಲೆಕ್ಟ್ರಿಷಿಯನ್ ನಮ್ಮ ಹತ್ರ ಮಾತಾಡೋದೇ ಇಲ್ಲ, ಡೈರೆಕ್ಟ್ ಪ್ಲಾನ್ ನೋಡಿದ್ರೆ ಪ್ಲಾನ್ ಪ್ರಕಾರ ಮಾಡ್ತಾ ಇರ್ತಾರೆ. ಇಲ್ಲಿ ಹೆಂಗತ್ತೆ ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ಇಲ್ಲೊಂದು ಮಾರ್ಕ್ ಮಾಡಿ, ಅಲ್ಲೊಂದು ಮಾರ್ಕ್ ಮಾಡಿ, ತುಂಬಾ ಬ್ರೇಕೇಜ್ ಇಲ್ಲದೆ
ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಾಗ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಪ್ಲಾನಿಂಗ್ ಇದ್ರೇನೆ ಇವೆಲ್ಲ ಸೊ ಇಲ್ಲಿ ಜಾಸ್ತಿ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಅಂದ್ರೆ ರೀಡ್ ಮಾಡೋದು ಗೊತ್ತಾರಲ್ಲ, ಪ್ಲಂಬಿಂಗ್ ಡ್ರಾಯಿಂಗ್ ಜಾಸ್ತಿ ಜನ ಕೊಡಲ್ಲ. ನಾವು ಎಲೆಕ್ಟ್ರಿಕಲ್ ಡ್ರಾಯಿಂಗ್, ಪ್ಲಂಬಿಂಗ್ ಡ್ರಾಯಿಂಗ್ ಅಲ್ಲಿ, ಯಾಕಂದ್ರೆ ಪ್ಲಂಬಿಂಗ್ ಮೇಜರ್ ಇಶ್ಯೂ. ನೀವು ಒಂದ್ಸರಿ ಲೀಕೇಜ್ ಆಯ್ತು, ಸ್ಟಾರ್ಟ್ ಆಯ್ತು ಅಂದ್ರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸೊ ಇದ್ರ ಹಿಂಗಾಗ್ಬಿಟ್ಟು ನಾವು ಎಲೆಕ್ಟ್ರಿಕಲ್ ಡ್ರಾಯಿಂಗ್, ಪ್ಲಂಬಿಂಗ್ ಡ್ರಾಯಿಂಗ್ ಮುಂಚೆನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುವಾಗಲೇ, ಆಮೇಲೆ ಎಲಿವೇಶನ್ ಸಮೇತ ಅಷ್ಟೇ. ಎಲಿವೇಶನ್ ಇನ್ನು ಫೌಂಡೇಶನ್ ಹಾಕಿರಲ್ಲ, ಅವಾಗಲೇ ನಾವು ಎಲಿವೇಶನ್ ರೆಡಿ ಆಗಿರುತ್ತೆ. ಎಲಿವೇಶನ್ ಡ್ರಾಯಿಂಗ್ ಮನೆ ಅದು ವಾಚ್ಮ್ಯಾನ್ ಶೆಡ್ ಆಗಿರ್ಬೋದು, ಎಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಿರೋ ಜಾಗದಲ್ಲಿ ಹಾಕ್ಬಿಟ್ರೆ ಅದು ಎಲಿವೇಶನ್ ಏನ್ ಪ್ಲಾನ್ ಇದೆಯೋ ಅದ್ರ ಪ್ರಕಾರ ಮಾಡಿದ್ರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ WPC ಡೋರು. ಎಷ್ಟೇ ಮಳೆ ಬಂದ್ರು ನಿಮಗೆ ಏನೂ ಆಗಲ್ಲ. ಸೊ ನೀವು ವುಡನ್ ಡೋರ್ ಹಾಕಿದ್ರೆ ಏನಾಗುತ್ತೆ, ಮಳೆಗೆ ಬಿಸಿಲಿಗೆ ಸ್ವಲ್ಪ ಇದು ಆಗ್ಬಿಡುತ್ತೆ. ಸೊ ಹಂಗಾಗ್ಬಿಟ್ಟು ಇದು WPC ಡೋರ್ ಮಳೆಗೆ ಬಿಸಿಲಿಗೆ ಏನೊಂದು ಆಗಲ್ಲ. ಸೊ ಬಾತ್ರೂಮ್ ಆಗುವ ಯುಟಿಲಿಟಿಗೆ ಇದೇ ಕಾನ್ಸೆಪ್ಟ್ ಅಲ್ಲಿ WPC ಡೋರ್ ಹಾಕಿರೋದು. ಸೊ ಇವಾಗ ಕಿಚನ್ ಇಂದ ಹೊರಗಡೆ ಬಂದ್ರೆ, ಸೊ ಇದು ಹಾಲು ನಿಮ್ಗೆ ಗೊತ್ತು, ಆಲ್ರೆಡಿ ನೋಡಿದ್ದೀರಾ. ಹಿಂಗೆ ಬಂದ್ರೆ ಇಲ್ಲಿ ನಿಮ್ಮ ಮೇನ್ ಟಾಯ್ಲೆಟ್ ಆಗಿರ್ಲಿ, 2 BHK 2 ಬೆಡ್ರೂಮ್ ಬರುತ್ತೆ. ಬನ್ನಿ ಸರ್ ಒಳಗಡೆ ಹೋಗೋಣ. ಸೊ ಮಾಸ್ಟರ್ ಬೆಡ್ರೂಮ್ ಬಂದ್ರೆ ಎಷ್ಟು ಲಕ್ಸುರಿ ಆಗಿದೆ ನೋಡಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡಿದ್ರೆ ನಿಮಗೆ 13 feet by 12 feet ಇದೆ. ಸ್ಪೇಸಿಯಸ್ ಆಗಿದೆ, ಎಲ್ಲೂ ನಿಮ್ಗೆ ಜಾಗನೂ ವೇಸ್ಟ್ ಆಗಿಲ್ಲ. ತುಂಬಾ ಕಮ್ಮಿ ಆಯ್ತು ಅಂತ ಫೀಲು ಇಲ್ಲ, ತುಂಬಾ ದೊಡ್ಡದಾಯ್ತು ಅಂತಾನು ಫೀಲ್ ಇಲ್ಲ. ಇದು ಕಂಪ್ಲೀಟ್ ಆಗಿ ನಿಮಗೆ ಒಂದು ಕಾಟ್ ಬೇಕು ಅಂತ ಹೇಳಿದ್ರು, ಕಾಟ್ ಪ್ರಾವಿಷನ್ ಎಲ್ಲ ಮಾಡ್ಕೊಟ್ಟಿದ್ವಿ. ಇದ್ರ ಕೆಳಗಡೆ ನೀವು ಲಿಫ್ಟ್, ಹೈಡ್ರಾಲಿಕ್ ಲಿಫ್ಟ್ ಹಾಕಿದ್ವಿ. ಇದು 250 kg ಲಿಫ್ಟ್ ಆಗುತ್ತೆ. ಇದ್ರ ಕೆಳಗೆ ಈ ತರ ಮೆಟೀರಿಯಲ್ ಸ್ಟೋರೇಜ್ ಮಾಡ್ಕೋಬಹುದು. ಸೊ ಬೆಡ್ ಇದ್ರೂ ಲಿಫ್ಟ್ ಆಗುತ್ತೆ. ಬೆಡ್ ಇದ್ರೆ ಇನ್ನೂ ಈಸಿಯಾಗಿ ಲಿಫ್ಟ್ ಆಗುತ್ತೆ. ನಾವು ಈಗ ನಾವು ಮ್ಯಾನುವಲ್ ಆಗಿ ತುಂಬಾ ಪುಲ್ ಮಾಡ್ತಾ ಇದ್ದೀವಿ. ಬೆಡ್ ಇದ್ರೆ ಈಸಿಯಾಗಿ ವೆಯ್ಟ್ ಇದ್ದಷ್ಟು ಚೆನ್ನಾಗಿ ಬೇಗ ಲಿಫ್ಟ್ ಆಗುತ್ತೆ. ಸೊ ನೀವು ಕ್ಲೋಸ್ ಮಾಡ್ಕೋಬಹುದು. ಆಕ್ಚುಲಿ ಜಾಗ ಸೇವ್ ಆಯ್ತು. ಈ ತರ ಡ್ರಾ ತರ ಇದ್ದಿದ್ರೆ ಇಲ್ಲಿ ಈ ಕಡೆ ಬರಬೇಕು. ಹೌದು ಹೌದು. ಏನಾಗುತ್ತೆ ಇದರಲ್ಲಿ ನಿಮಗೆ ಪಿಲ್ಲೋ ಇಟ್ಕೋಬಹುದು, ಬೆಡ್ಶೀಟ್ ಇಟ್ಕೋಬಹುದು. ಬೆಡ್ಶೀಟ್ ಎಲ್ಲ ಗೆಸ್ಟ್ ಗಳಿಗೆಲ್ಲ ಬೆಡ್ಶೀಟ್ ಎಲ್ಲಿ ಇಟ್ಕೊಂತೀರಾ, ತುಂಬಾ ಜಾಗ ಬೇಕಾಗುತ್ತೆ. ಸೊ ಅದು ಬೆಡ್ ಹೆಂಗಿದ್ರು ಮಾಡಿಸ್ತಾ ಇದೀವಿ. ಅದ್ರ ಕೆಳಗೆ ವೇಸ್ಟೇಜ್ ಸ್ಟೋರೇಜ್ ಆ ಕಾನ್ಸೆಪ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಕೆಳಗಡೆ ಸ್ಟೋರೇಜ್ ಮಾಡ್ಕೊಟ್ಟಿದ್ವಿ. ಇಲ್ಲಿಗೆ ಬಂದ ಸಿಂಪಲ್ ಆಗಿ ಒಂದು ಟೇಬಲ್. ಸೊ ಕಾಟಿಗೋಸ್ಕರ ಸೈಡ್ ಟೇಬಲ್ ಅಂತ ಹೇಳ್ತೀವಿ. ಸೊ ಮೊಬೈಲ್ ಇಟ್ಕೋಬಹುದು. ಇಲ್ಲಿ ಮೊಬೈಲ್ಗೆ ಅಂತ ಚಾರ್ಜರ್, ಪ್ರತಿಯೊಂದು ಆಗಿರ್ಬೋದು 2 way. ನೀವು ಲೈಟ್ ಅಲ್ಲ ಹಾಕ್ಬಿಟ್ಟು ಬಂದಾಗ, ಸೊ ಮಲ್ಕೊಂಡಾಗ ಬೆಡ್ ಅಲ್ಲೇ ಮಲ್ಕೊಂಡು ಇದನ್ನ ಲೈಟ್ ಆಫ್ ಮಾಡ್ಬೋದು. ನೋಡಿ ಇಲ್ಲೂ ಇದೆ, ಬೆಡ್ ಹತ್ರನೂ ಇದೆ. ಬಟ್ ಪ್ರಾಬ್ಲಮ್ ಇಲ್ಲಿ ಒಂದ್ ಹತ್ರನೇ ಇರುತ್ತೆ, ಅವಾಗ್ಲೂ ಪ್ರಾಬ್ಲಮ್. ಅಲ್ಲಿ ಒಂದ್ ಹತ್ರನೇ ಇರುತ್ತೆ, ಅವಾಗ್ಲೂ ಪ್ರಾಬ್ಲಮ್. ನಿಮಗೆ ವೆಂಟಿಲೇಷನ್ ಅಷ್ಟೇ. ಇದು ಕಂಪ್ಲೀಟ್ ಆಗಿ ಲೈಟ್ ಆನ್ ಆಗಿದೆ, ಲೈಟ್ ಆನ್ ಆಗಿಲ್ಲ ಅಂತ ಹೇಳಿದ್ರು ತುಂಬಾ ಬ್ರೈಟ್ನೆಸ್. ಇಲ್ಲಿ ಇದು ವೆಸ್ಟ್ ಸೈಡ್ ಇಂದನೇ ನಿಮಗೆ ಗಾಳಿ ಬೆಳಕು ತುಂಬಾ ಬರುತ್ತೆ. ಸೊ ವೆಸ್ಟ್ ಸೈಡ್ ಇಂದ ನಮಗೆ ಒಂದು ವಿಂಡೋಸ್, ಮತ್ತೆ ನಾರ್ತ್ ಸೈಡ್ ಇಂದ ಒಂದು ವಿಂಡೋ ಕೊಟ್ಟಿದ್ವಿ. ಸೊ ಎರಡು ವಿಂಡೋ ಇರೋದ್ರಿಂದ ತುಂಬಾ ಬ್ರೈಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ಲಾನ್ ಹಾಕುವಾಗ ನನಗೆ ಈಗ ವಿಂಡೋ ಇಲ್ಲಿ ಬಂತು ಅಂತ ಹೇಳಿದ್ರೆ ನನಗೆ ಅಲ್ಲಿ ವಾಟರ್ ಮಾಡ್ಸಕ್ ಆಗಲ್ಲ. ಸೊ ನಾನು ಪ್ಲಾನಿಂಗ್ ಹಾಕುವಾಗ್ಲೇ ಆ ವಾಟರ್ ಫಿಕ್ಸ್ ಮಾಡಿ, ವಾಟರ್ ಬಿಲ್ ಅಂತ ಫಿಕ್ಸ್ ಮಾಡಿ. ಸೊ 2 ವಿಂಡೋ ಎಲ್ಲಿ ಕೊಡ್ಬೋದು ಅಂತ ಆಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕಾಟ್ ಯಾವ ತರ ಹಾಕ್ಬೋದು, ನಾರ್ತಿಗೆ ಹಾಕ್ಬೋದಾ, ಸೌತಿಗೆ ಹಾಕ್ಬೋದಾ, ಅದನ್ನು ವಾಸ್ತು ನೋಡ್ತಾರೆ. ಸೊ ಹಂಗೆ ನಾರ್ತಿಗೆ ಇಡ್ಬೇಕಾ, ಸೌತಿಗೆ ಇಡ್ಬೇಕಾ, ಯಾಕಂದ್ರೆ ನಾರ್ತಿಗೆ ಮ್ಯಾಗ್ನೆಟಿಕ್ ರೇಡಿಯೇಷನ್ ಇರೋದ್ರಿಂದ ಜನರಲಿ ನಾರ್ತಿಗೆ ಇಟ್ಕೊಳಲ್ಲ. ಸೊ ಬೇರೆ 3 ಡೈರೆಕ್ಷನ್ ಅಲ್ಲಿ ಕಾಟ್ ಹಾಕೊಳ್ತಾರೆ. ಸೊ ಕಾಟ್ ಯಾವ ಪೊಸಿಷನ್ ಅಲ್ಲಿ ಹಾಕ್ಬೋದು, ನಾವು ವಾಕ್ ವೇ ಮಾಡುವಾಗ ಎಷ್ಟು ಜಾಗ ಬೇಕಾಗುತ್ತೆ. ಸೊ ಇಲ್ಲಿ ಬಂದಾಗ ಒಂದು ಕಂಪ್ಲೀಟ್ ಆಗಿ ನಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ. ಸೊ ಬಾತ್ರೂಮ್ ಬಂದಾಗ ಕಂಪ್ಲೀಟ್ ಆಗಿ ಇದು ಒಂದು ಮಿರರ್ ದೊಡ್ಡದಾಗಿದೆ. ಇದೇನ್ ಸೈಜ್ ಸರ್? ಇದು ಬಂದ್ಬಿಟ್ಟು 7 feet by 4.5. ಜನರಲಿ ಎಲ್ಲೇ ಮನೆ ಕಟ್ಸಿದ್ರು 4.5 ಅನ್ನೋದು ಕಾನ್ಸ್ಟೆಂಟ್ ಆಗಿ ಇಟ್ಕೋಬೇಕು. 4 feet ಗಿಂತ ಕಮ್ಮಿ ಆಯ್ತು ಅಂದ್ರೆ ತುಂಬಾ ನ್ಯಾರೋ ಬರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಬಂದ್ಬಿಟ್ಟು ನಿಮಗೆ ಫಿಟ್ಟಿಂಗ್ಸ್ ಆಗಿರ್ಬೋದು ಎಲ್ಲ ಬಂದ್ಬಿಟ್ಟು ಇಂಡಿವೇರ್ ಕಂಪನೀಸ್. ಇಲ್ಲಿ ಒಂದು ಮಿರರ್ ಹಾಕೊಟ್ಟಿದ್ವಿ. ಮಿರರ್ ಮೇಲೆ ಒಂದು ಲೈಟ್ಸ್ ಇದೆ. ಟ್ರಿಮ್ ಹೇರ್ ಡ್ರೈಯರ್ ಗೆ ಟ್ರಿಮ್ಮಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಪಾಯಿಂಟ್ಸ್ ರೆಡಿ ಇದೆ. ಮತ್ತೆ ಕೆಳಗಡೆ ಯೂಶುವಲಿ ಪೈಪ್ ಬರುತ್ತೆ. ಇದು ಬಂದಾಗ ಬಂದ್ಬಿಟ್ಟು ಬಾಟಲ್ ಡ್ರಾಪ್ ಅಂತ ಹೇಳ್ತೇವೆ. ಬಾಟಲ್ ಡ್ರಾಪ್ ಅಲ್ಲಿ ಏನಾಗುತ್ತೆ, ಜನರಲಿ ಏನ್ ಮಾಡ್ತಾರೆ, ವೇಸ್ಟ್ ಪೈಪ್ ನ ತಗೊಂಡ್ಬಂದು ಇಲ್ಲಿ ಬಿಟ್ಟಿರ್ತಾರೆ. ವೇಸ್ಟ್ ಪೈಪ್ ಡೈರೆಕ್ಟ್ ಆಗಿ ತಗೊಂಡ್ಬಂದು ಇಲ್ಲಿ ಬಿಟ್ಟಿರ್ತಾರೆ. ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕ್ರಮೇಣ ಏನಾಗುತ್ತೆ, ಒಳಗೆ ಒಂಥರ ಪಾಚಿ ಕಟ್ಕೊಂಡ ತರ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೈಪ್ ಒಂಥರ ಪ್ರೊಫೆಷನಲ್ ಆಗಿರುತ್ತೆ. ಲೀಕೇಜ್ ಪ್ರಾಬ್ಲಮ್ ಇರಲ್ಲ, ಯಾವ್ದೋ ಒಂದು ಪ್ರಾಬ್ಲಮ್ ಇಲ್ಲ. ನೀವು ನೀಟಾಗಿ ಒಂದು ವಾಶ್ ಮಾಡ್ಬೇಕಂದ್ರೆ ಇಲ್ಲೇನು ನಿಮ್ ಡಿಸ್ಟರ್ಬೆನ್ಸ್ ಇರಲ್ಲ, ಈಸಿಯಾಗಿ ವಾಶ್ ಮಾಡ್ಬೋದು. ಬೇಸಿಕಲಿ 24 hour ನಿಮಗೆ ಹಾಟ್ ವಾಟರ್ ಬರುತ್ತೆ ಪ್ರೊವಿಷನ್. ನಿಮ್ಗೆ ಮಳೆಗಾಲದಲ್ಲೂ ಆಗ್ಬೋದು, ಚಳಿಗಾಲದಲ್ಲೂ ಆಗ್ಬೋದು. ಸಪೋಸ್ ಅಲ್ಲೇ ಬರ್ತಾ ಇರುವಾಗಲೇ ನಿಮ್ಗೆ ಹಾಟ್ ವಾಟರ್ ಬರ್ತಾ ಇದೆ ಅಂತ ಹೇಳಿದ್ರೆ ಗೀಸರ್ ಆನ್ ಆಗಲ್ಲ. ಮಾಸ್ಟರ್ ಬೆಡ್ರೂಮ್ ಸೈಜು ಕೆಳಗಡೆ ಏನಿತ್ತು ಸೊ ಅದೇ ಬಟ್ ಲ್ಯಾಮಿನೇಟ್ ನೀವು ನೋಡ್ತಾ ಇರ್ಬೋದು. ಲ್ಯಾಮಿನೇಟ್ ಕಲರ್ಸ್ ಕಂಪ್ಲೀಟ್ ಆಗಿ ಬೇರೆ. ಇಲ್ಲಿ ಬೇರೆ ಇದೆ. ಹೌದು. ಮತ್ತೆ ಇಲ್ಲಿ ಕಾಟು ಬೇಡ ಅಂತಿದ್ರು ಅವರು. ಸೊ ಕಾಟು ಬೇಡ, ನಮ್ಮ ಹತ್ರ ಆಲ್ರೆಡಿ ಕಾಟ್ ಇದೆ, ಈಗ ಸದ್ಯಕ್ಕೆ ಬೇಡ, ಫ್ಯೂಚರ್ ಬೇಕಾದ್ರೆ ಮಾಡಿಸ್ಕೊಂತೀನಿ ಅಂತ ಹೇಳಿದ್ರೆ. ಸೊ ನಿಮಗೆ ಅದು ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಒಳಗೆ ಸ್ಟೋರೇಜ್ ಆಗಿರ್ಬೋದು ಎಲ್ಲ ಪ್ರೊವಿಷನ್ಸ್ ಮಾಡ್ಕೊಟ್ಟಿದ್ದೀವಿ. ಸೊ ವಾರ್ಡ್ರೋಬ್ ಟೆಕ್ಸ್ಚರ್ ಬೇರೆ ಅಲ್ಲ? ಟೆಕ್ಸ್ಚರ್ ಕಂಪ್ಲೀಟ್ ಆಗಿ ಟೆಕ್ಸ್ಚರ್ ಬೇರೆ. ಒಳಗೆ ಪಾರ್ಟಿಷನ್ಸ್ ಇದೆ. ಈ ಪಾರ್ಟಿಷನ್ ಸಮೇತ ಕಸ್ಟಮರ್ ಚಾಯ್ಸ್.
ನನಗೆ ಎಷ್ಟು ಸೆಲ್ಫ್ ಬೇಡ, ಇದನ್ನ ಕಮ್ಮಿ ಮಾಡ್ಕೋಬಹುದು. ಈಗ ಕೆಳಗೆ ನೋಡ್ಬೋದು, ನನಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಜಾಸ್ತಿ ನಾನು ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇಡ್ತೀನಿ, ನನಗೆ ಹ್ಯಾಂಗರ್ ಬೇಡ ಅಂತ. ಸೊ ಮೇಡಮ್ ಹೇಳಿದ್ರು ನನಗೆ ಸ್ಯಾರಿ ಹ್ಯಾಂಗರ್ ಬೇಕು ಅಂತ ಹೇಳಿ. ಸ್ಯಾರಿ ಹ್ಯಾಂಗರ್ಗೆ ಸೈಜ್ ಕಮ್ಮಿ ಬೇಕಾಗುತ್ತೆ, ಡ್ರೆಸ್ ಹ್ಯಾಂಗರ್ಗೆ ಸೈಜ್ ಜಾಸ್ತಿ ಬೇಕಾಗುತ್ತೆ. ಅವ್ರ ಕಾನ್ಸೆಪ್ಟ್ ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಟ್ಟಿದ್ದೀವಿ. ಓಕೆ, ಇದು ವಾಟರ್ ಬಲ್ಲಿ. ಹಂಗಾದ್ರೆ ಸರ್ ಇದನ್ನ ನೋಡ್ತಾ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಇನ್ನು ಸೆಕೆಂಡ್ ಫ್ಲೋರಿಗೆನೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಯಾವ ತರ ಇದ್ದಿದ್ದು, ಅಂದ್ರೆ ಒಂದೊಂದನ್ನೇ ಮುಗಿಸ್ಕೊಂಡು ಬಂದ್ರಾ ಇಲ್ಲ ಜೊತೆಗೇನೆ ಆಯ್ತಾ? ಇಲ್ಲ, ನಂದು ಪ್ಲಾನ್ ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರ್ ಟೀಮ್ ಇದ್ದಿದ್ದು, ಬೆಂಗಳೂರಿಂದ ರಾಜಸ್ಥಾನದಿಂದ ಕರ್ಕೊಂಡ್ಬಂದಿದ್ದು ಇಂಟೀರಿಯರ್ ಟೀಮ್ ಅವರು. ಕಂಪ್ಲೀಟ್ ಆಗಿ ಫ್ಲಾಟಿಗೆ ಒಂದೊಂದು ಟೀಮ್ ಬಿಟ್ಬಿಟ್ಟೆ. ಸೊ ಇವ್ರು ಈಗ ಮುಗಿಸ್ಕೊಂಡು ನೆಕ್ಸ್ಟ್ ಬೇಸಿಕಲಿ ಇದು ಹೈಲೈಟ್ ಏನಂತ ಹೇಳಿದ್ರೆ ಎಷ್ಟು ಫ್ಲೋರ್ ಬಿಲ್ಡಿಂಗು ನಾನು 1 year 1 month ಅಲ್ಲಿ ಮುಗಿಸ್ಕೊಟ್ಟಿದ್ದೀನಿ. 1 year 1 month 1 year 1 month ಅಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ 13 month ಅಲ್ಲಿ ಪ್ರಾಜೆಕ್ಟ್ ಬಿಟ್ಕೊಡಿ, ಇನ್ಕ್ಲೂಡಿಂಗ್ ಇಂಟೀರಿಯರ್ ಸೇರ್ಸ್ ಹೇಳ್ತಿರೋದು. ಹಂಗಾದ್ರೆ ಇವಾಗ ಈಗ ಒಂದು ಕ್ವಶನ್ ನಿಮಗೆ ಆನ್ಸರ್ ಸಿಕ್ಕಿದೆ. ಈ ಒಂದು 30-40 ಅಲ್ಲಿರೋ 1.30 ಲಕ್ಷ 1,30,30,00,000ದಲ್ಲಿ ಕಟ್ಟಿರುವಂತ ಮನೆ ಎಷ್ಟು ದಿನದಲ್ಲಿ ಕಟ್ಟಿದ್ರಿ ಅಂತ ನೀವು ಕೇಳೋದಾದ್ರೆ 1 year ಅಂತ ಹೇಳ್ಬೋದಾ? 1 year ಅಂತ ಹೇಳ್ಬೋದು. 1 year, ಓಕೆ. ಸೊ ಈಗ ಏನಾಗುತ್ತೆ ಅಂದ್ರೆ ನಾರ್ಮಲಿ 1 year ಅಂತ ಹೇಳಿದ್ರೆ ಜಸ್ಟ್ 1 ಫ್ಲೋರ್ ಗ್ರೌಂಡ್ ಫ್ಲೋರ್ ಒಂದಕ್ಕೆ 1 year ಮಾಡಿಸ್ಬಿಡ್ತಾರೆ. ಹೌದು. ಸೊ ಒಂದು ಕಸ್ಟಮರ್ ಒಂದು ರೆಂಟೆಡ್ ಹೌಸ್ ಅಲ್ಲಿ ಇರ್ತಾರೆ, ಮನೆ ಕಟ್ಟಬೇಕು ಅಂತ ಹೇಳ್ತಾರೆ. 1 yearಗೆ ಅವ್ರ ರೆಂಟ್ ಎಷ್ಟು ಎಕ್ಸ್ಪೆಂಡ್ ಒಂದು 10,000 rupees ಅನ್ಕೊಳ್ಳಿ, 1,20,000 ಸ್ಪೆಂಡ್ ಮಾಡ್ಬಿಡ್ತಾರೆ. ಬೇಗ ಕ್ವಿಕ್ ಆಗಿ ಒಂದು 1 floor ಅಂತ ಹೇಳಿದ್ರೆ ಒಂದು 6-8 month ಅಲ್ಲಿ ಮುಗಿಸ್ಕೊಟ್ಬಿಟ್ರೆ ಅವ್ರಿಗೆ ಒಂದು 4 month ರೆಂಟ್ ಸೇವ್ ಆಗ್ಬಿಡುತ್ತೆ. ಆ ಸೇವಿಂಗ್ ಅಮೌಂಟ್ ಎಲ್ಲರೂ ಅವರು ಏನೋ ಅವ್ರ ಮನೆಗೆ ಏನೋ ಒಂದು ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ಕೋಬಹುದು. ಬಟ್ ಹಿಂಗೂ ಹೇಳ್ತಾರಲ್ಲ ಸರ್, ಬೇಗ ಮುಗಿದ್ರೆ ಅದು ಕ್ಯೂರಿಂಗ್ ಪೀರಿಯಡ್ಗೆ ಟೈಮ್ ಕೊಟ್ಟಿರ್ತಾರೆ, ಬೇಗ ಮುಗಿಯೋದು ಅದು ಜನರಲಿ ಕಾನ್ಸೆಪ್ಟ್ ಒಂದು ರೀಸನ್ ಹೇಳ್ಕೊಳ್ತಾರೆ. ಸೊ ಮೇನ್ ಬೇಕಾಗಿರೋದು ಕ್ಯೂರಿಂಗ್ ಎಷ್ಟು ಬಿಡಬೇಕು, ಎಷ್ಟು ಡ್ಯೂರೇಷನ್ ಆಫ್. ಈಗ ಸ್ಲ್ಯಾಬ್ ಹಾಕಿದ್ವಿ, ಸ್ಲ್ಯಾಬ್ 15 days ಕ್ಯೂರಿಂಗ್ ಆಗ್ಬೇಕಂದ್ರೆ 15 days ನಾನು ಏನು ಟಚ್ ಮಾಡಲ್ಲ. ಸೊ ನನಗೆ ಟೆಕ್ನಿಕಲಿ ಗೊತ್ತಿರೋದು ಎಷ್ಟು ದಿನಕ್ಕೆ ಎಷ್ಟು ಕ್ಯೂರಿಂಗ್ ಮಾಡಬೇಕು. ಪ್ಲಾಸ್ಟಿಂಗ್ ಆಯ್ತಂದ್ರೆ ಆ ವಾಲ್ ಕಂಪ್ಲೀಟೆಡ್ 10 days ಕ್ಯೂರಿಂಗ್ ಆಗಬೇಕು. 10 days ಆದ್ಮೇಲೆ ನೀವು ಕ್ಯೂರಿಂಗ್ ಮಾಡಿದ್ರೆ ಅದು ವಾಲ್ ಅಬ್ಸರ್ವ್ ಮಾಡೋದೇ ಇಲ್ಲ. ಅದು ಒಂದು ಪರ್ಟಿಕ್ಯುಲರ್ ಡ್ಯೂರೇಷನ್ ತನಕ ಮಾತ್ರ ಅಬ್ಸರ್ವ್ ಮಾಡುತ್ತೆ. ಆ ಸಿಮೆಂಟ್ ಇದಿರುತ್ತೆ. ಸೊ ಅದಾದ್ಮೇಲೆ 10 days ಮೇಲೆ ನೀವು ಕ್ಯೂರಿಂಗ್ ಮಾಡ್ತಾನೆ ಅದು ಅಬ್ಸರ್ವ್ ಮಾಡಿದ್ರೆ. ಇಲ್ಲೊಂದು ನೀವು ಒಂದು ಲೆಸನ್ ಕಲಿಬೇಕು. 1 ತಿಂಗಳು ಗಟ್ಟಲೆ ಜನ ಕ್ಯೂರಿಂಗ್ ಮಾಡ್ತಾನೆ ಇರ್ತಾರೆ. ವೇಸ್ಟ್ ಆಫ್ ದ ಟೈಮ್. ಯಾಕೆ ಆಕ್ಚುಲಿ ಅದು ಒಂದು ಕಾಂಕ್ರೀಟ್ ಅಂದ್ರೆ 21 days ಕ್ಯೂರಿಂಗ್. ಓಕೆ, ಒಂದು ಪ್ಲಾಸ್ಟಿಂಗ್ ಮಾಡಿದ್ರೆ 10 days ಅಷ್ಟೇ. ಇದು ಎಲ್ಲದಕ್ಕೂ ಒಂದು ಪೀರಿಯಡ್ ಆಫ್ ಡ್ಯೂರೇಷನ್ ಇದೆ. ಆ ಡ್ಯೂರೇಷನ್ ಆಗಿ ಕ್ರಾಸ್ ಮಾಡಿ ನೀವು ಏನಾದ್ರು ಎಕ್ಸ್ಟ್ರಾ ಕ್ಯೂರಿಂಗ್ ಮಾಡಕ್ ಹೋದ್ರೆ ನೀವು ತಗೊಳುತ್ತೆ, ಅಬ್ಸರ್ವ್ ಮಾಡೋದಿಲ್ಲ, ವಾಟರ್ ಅಬ್ಸರ್ವ್ ಮಾಡೋದು. ಸೊ ಇವಾಗ ನೆನ್ಪಿಟ್ಕೊಳ್ಳಿ, ನೀವೇನಾದ್ರು ಮನೆ ಕಟ್ಟಿಸ್ತಿದ್ರ, ನೀವೇ ಸ್ವಂತ ಕಟ್ಟಿಸ್ತಿದ್ರ ಅಂದ್ರೆ ನೀವೇನ್ ಮಾಡ್ತೀರಾ, 1 ತಿಂಗಳವರೆಗೂ ಪೈಪ್ ಹಿಡ್ಕೊಂಡು ನೀರ್ ಬಿಡ್ತಾನೆ ಇರ್ತೀರಾ. ಸುಮ್ಮನೆ ವೇಸ್ಟ್ ಆಫ್ ಟೈಮ್. ಕ್ಯೂರಿಂಗ್ ಬಿಟ್ಟು ಅಲ್ಲ ಕೆಳಗೆ ಪಾಚಿ ಕಟ್ಟಿರುತ್ತೆ, ಅವರೇ ಖುಷಿ ಪಡ್ಕೊಳ್ತಾರೆ. ನಾನು ನೋಡಿ ಪಾಚಿ ಕಟ್ಟ ಅಷ್ಟು ಕ್ಯೂರಿಂಗ್ ಮಾಡಿದೀನಿ ಅಂತ. ಅದು ರಿಯಲ್ ಆಗಿ ಅದು ಸ್ಟ್ರೆಂತ್ ಬಂದಿದೆ ಅಂತ ರೀಸನ್ ಅಲ್ಲ. ಸೊ ಪ್ಲಾಸ್ಟಿಂಗ್ ಮಾಡಿದ್ರೆ 10 days ಅಷ್ಟೇ. 11th day ಕ್ಯೂರಿಂಗ್ ಮಾಡಿದ್ರು ಸ್ವಲ್ಪನೂ ವಾಟರ್ ಅಬ್ಸರ್ವ್ ಮಾಡಲ್ಲ. ಸೊ ಎಲ್ಲದಕ್ಕೂ ಒಂದು ನಿಮಗೆ ಕೆಮಿಕಲ್ ಕಾಂಪೋನೆಂಟ್ ತರ ಸಿಮೆಂಟ್ಗೂ ಅಷ್ಟೇ ಇರುತ್ತೆ, ಇಷ್ಟು ದಿನ ತನಕ ವಾಟರ್ ಅಬ್ಸರ್ವ್ ಬರುತ್ತೆ. ಅದಾದ್ಮೇಲೆ ಪ್ಲಾಸ್ಟರಿಗೆ 10 days, ಪ್ಲಾಸ್ಟಿಂಗ್ ಆದ್ಮೇಲೆ ನೀವು 10 days. ಕಾಂಕ್ರೀಟ್ ಸೆಕ್ಷನ್ ಯಾವುದೇ ಒಂದು ಬೀಮ್ ಆಗಿರ್ಬೋದು, ಕಾಲಮ್ ಆಗಿರ್ಬೋದು 21 days. 22nd days ಮಾಡಿದ್ರು ಏನೋ ವಾಟರ್ ಅಬ್ಸರ್ವ್ ಮಾಡಲ್ಲ. ಓಕೆ. ಸೊ ಇಷ್ಟು ಇದು ಎಲ್ಲಾನು IS ಕೋಡ್ ಪ್ರಕಾರ ನಾನು ಹೇಳ್ತಾ ಇರೋದು ಇದು. ಯಾಕಂದ್ರೆ ನಾವು ಟೆಕ್ನಿಕಲಿ ನಾವು ಓದಿರ್ತೀವಿ, ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ, ನಾವು ಹೇಳ್ತೀವಿ. ಕೆಲವೊಂದು ಕಸ್ಟಮರ್ಗೆ ಗೊತ್ತಾಗಲ್ಲ, ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಇದೇ ಅಂತ ಹೇಳಿದ್ರೆ. ಸೊ ಎಕ್ಸ್ಪ್ಲನೇಷನ್ ಇಂಜಿನಿಯರ್ ಯಾವ ತರ ಸಜೆಸ್ಟ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಸೊ ನಾನಂತೂ ಒಂದು ಹೊಸ ಲೆಸನ್ ಕಲಿತೆ, ನಿಮಗೂ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಸೊ ಮಾಸ್ಟರ್ ಬೆಡ್ರೂಮ್ ಆಯ್ತು. ಇವಾಗ ಡೈರೆಕ್ಟ್ ಈ ಕಡೆ ಬಂದ್ರೆ ಪಕ್ಕದಲ್ಲಿ ಈ ಕಡೆ ಬಂದಾಗ ಇದು ಕಿಡ್ಸ್ ಬೆಡ್ರೂಮ್. ಇದಕ್ಕೂ ಕಾಟ್ ಇದೆ ನೋಡಿ. ಇದಕ್ಕೂ ಕಾಟ್ ಪ್ರೊವಿಷನ್ ಮಾಡ್ಕೊಟ್ಟಿದ್ವಿ. ಕಾಟ್ ಅದು ಕಂಪ್ಲೀಟ್ ಆಗಿ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಹಾಕ್ಬಿಟ್ಟು ಮೆಟೀರಿಯಲ್ ಸ್ಟೋರೇಜ್ ಮಾಡಿ ಸೇಮ್ ಕಾನ್ಸೆಪ್ಟ್. ಸೊ ಕಿಡ್ಸ್ ಅಂದ ತಕ್ಷಣ ಸೊ ಮೇನ್ ಆಗಿ ಬರೋದು ಸ್ಟಡಿ ಜೊತೆಗೆ ಸ್ಟಡಿ ಟೇಬಲ್ ಮಾಡಿಬಿಟ್ಟಿದ್ದಾರೆ ಇಲ್ಲೇನೆ. ಸೊ ಸ್ಟಡಿ ಮೇಲೆ ಮತ್ತೆ ಬುಕ್ ಇಟ್ಲಿಕ್ಕೋಸ್ಕರ. ಸೊ ಇಲ್ಲಿ ಕೆಳಗಡೆ ಲೈಟ್ ಅದು ಆಫ್ ಆಗಿದ್ರು, ಇದು ಆನ್ ಆಗಿದೆ. ಸ್ಟಡಿ ಟೇಬಲ್ಗೆ ಲೈಟ್ ಬೇಕೇ ಬೇಕಾಗಿರುತ್ತೆ, ಅದನ್ನ ಫುಲ್ ಆಫ್ ಮಾಡಿ ಇಲ್ಲಿದ್ರೆ ಸಾಕಾಗೈತೆ. ಸೊ ಇಲ್ಲಿ 2 kids ಆರಾಮಾಗಿ ಜೊತೆಗೆ ಕೂತ್ಕೊಂಡು ಸ್ಟಡಿ ಮಾಡ್ಬೋದು, ಈ ಕಾನ್ಸೆಪ್ಟ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ಬಂದಾಗ ಒಂದು ಮಿರರ್ಗೆ ಒಳಗೆಲ್ಲ ಕಂಪ್ಲೀಟ್ ಆಗಿ ಸ್ಟೋರೇಜ್. ಸೊ ಮಿರರ್ ಓಪನ್ ಮಾಡಿದ್ರು ಮಿರರ್ ಇಂದ ಕಂಪ್ಲೀಟ್ ಆಗಿ ನಿಮಗೆ ಸ್ಟೋರೇಜ್ ಮತ್ತೆ ಸ್ಟೋರೇಜ್ ಇಟ್ಕೋಬಹುದು. ಅದ್ರ ಕೆಳಗೆ 2 ಡ್ರಾಯರ್ಸ್. ಇಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ಇದೆಲ್ಲ ಕಂಪ್ಲೀಟ್ ಸಾಫ್ಟ್ ಕ್ಲೋಸಿಂಗು. ಇಲ್ಲಿ ಎಲ್ಲ ಇದು ಕಂಪ್ಲೀಟ್ ಡ್ರಾ ವಿತ್ ಲಾಕ್ ಸಿಸ್ಟಮ್ ಮಾಡಿದೆ. ಇಲ್ಲಿ ಕ್ಲಾತ್ ಹಾಕೋಬಹುದು, ಇಲ್ಲ ಹ್ಯಾಂಗರ್ಸ್ ಅಲ್ಲಿ ನಿಮಗೆ ಬಟ್ಟೆ ಡ್ರೆಸ್ಸಸ್ ಎಲ್ಲ ಇಟ್ಕೋಬಹುದು. ಆ ರೂಮ್ ಅಲ್ಲಿ ತೋರಿಸ್ಲಿಲ್ಲ, ಸೀಲಿಂಗ್ ಸೇಮ್ ಇದೆಯಾ? ಸೀಲಿಂಗ್ ಕಾನ್ಸೆಪ್ಟ್ ಅಷ್ಟೇ. ನೀವು ಹೊರಗಡೆ ನೀವು ಏನು ಟೆಕ್ಸ್ಚರ್ ನೋಡಿ, ಅದೇ ಸೀಲಿಂಗ್ ಕಾನ್ಸೆಪ್ಟ್ ಇಲ್ಲಿ ಇದೆ. ಹೌದು. ಇವಾಗ ಕಿಡ್ಸ್ ಬೆಡ್ರೂಮು
ಎಸ್ ಓಹ್ ಇದು ಒಂಥರ ಸಖತ್ತಾಗಿದೆಯಲ್ಲ ಸರ್. ಇದು ಬಂದ್ಬಿಟ್ಟು ನಿಮಗೆ ವುಡನ್ ಫಿನಿಶಿಂಗ್ ಬಂದ್ಬಿಟ್ಟು ಎಲ್ಲ ಟಿವಿ ಯೂನಿಟ್ಸ್ ಎಲ್ಲ ಹಾಕಿದ್ವಿ. ಆ ಕಾನ್ಸೆಪ್ಟ್ ಸ್ವಲ್ಪ ಏನಾದರೂ ಇರಲಿ ಅಂತ ಹೇಳಿದ್ರು. ಸೊ ಅದಕ್ಕೆ ತಕ್ಕಂಗೆ ನಾವು ಪ್ಯಾಟರ್ನ್. ಬಟ್ ಇದೇನು ಇದೊಂಥರ ಚೇಂಜ್ ಇದೆಯಲ್ಲ. ಸೊ ಇದು ಕಂಪ್ಲೀಟ್ ಆಗಿ ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ಸ್ ಆಗಿರುತ್ತೆ. ನಿಮಗೆ ಟೆಕ್ಸ್ಚರ್ ಲ್ಯಾಮಿನೇಟ್ ಬರುತ್ತೆ, ಆ ಥರ ಫಿನಿಶಿಂಗ್ ಇರುತ್ತೆ. ಇನ್ಸೈಡ್ ಅದೇ ಹೇಳಿದ ಪ್ರಕಾರ ಅವ್ರು ಕಸ್ಟಮೈಸ್ ಡಿಸೈನ್ ಯಾವ ಥರ ಸ್ಟೋರೇಜ್ ಬೇಕೋ ಆ ಥರ ನಾವು ಪಾರ್ಟಿಷನ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಬಟ್ ಇಲ್ಲಿ ಟೇಬಲ್ ಬಂದಿಲ್ಲ. ಇಲ್ಲಿ ನಿಮಗೆ ಅವರು ಸ್ಟಡಿ ಟೇಬಲ್ ಆಲ್ರೆಡಿ ಇದೆ ಅಂತ ಹೇಳಿದ್ರು. ಒಂದು ಅವ್ರದ್ದು ಇದೆ, ಬುಕ್ಸ್ ಅವ್ರದ್ದು ಇದೆ ಅಂತ. ಸೊ ಬುಕ್ಸ್ ಮಾತ್ರ ಇಟ್ಕೊಳ್ಳೋಕೆ ಒಂದು ಸ್ಟೋರೇಜ್ ಮಾಡಿ ಸೇಮ್ ಕಾನ್ಸೆಪ್ಟ್ ನೋಡಿ. ಅದನ್ನು ಕಿಡ್ಸ್ ರೂಮಿಗೆ ಬಂದರೆ ಟೇಬಲ್ ಇದೆ, ಮೇಲೂ ಸ್ಟೋರೇಜ್ ಇದೆ. ಹಂಗೆ ಈ ಕಡೆ ತಿರುಗಿದ್ರೆ ಇಲ್ಲೊಂಥರ ಟೆಕ್ಸ್ಚರು. ವಾ, ಇದೊಂಥರ ಗ್ಯಾಲಕ್ಸಿ ಥರ ಇದೆ ನೋಡಿ, ಸಖತ್ತಾಗಿದೆ. ಇದನ್ನು ಒಂದಕ್ಕೂ ಒಂದಕ್ಕಿಂತ ಸಖತ್ತಾಗಿದೆ. ಮನೆಗೆ ಲೈಕ್ ಲ್ಯಾಮಿನೇಟ್ ಶೀಟ್ ಮಾತ್ರ ಕಲರ್ ಚೇಂಜಸ್ ಆಗಿದೆ. ಓಕೆ. ಅಂದ್ರೆ ಬೇಸಿಕಲಿ ಕಸ್ಟಮರ್ಗೆ ಏನಂದ್ರೆ ತುಂಬಾ ಟೈಮ್ ಕೊಟ್ಟಿದೀವಿ ಸೆಲೆಕ್ಷನ್. ಈಗ ಸರ್ ಒಂದು ಕ್ಯಾಟ್ಲಾಗ್ ಕೊಟ್ಬಿಟ್ಟು ನಾಳೆ ಸೆಲೆಕ್ಷನ್ ಮಾಡಬೇಕು, ನನಗೆ ಟೈಮ್ ಇಲ್ಲ, ಬೇಗ ಸೆಲೆಕ್ಟ್ ಮಾಡಿ, ಈ ತರ ನಾನು ಎಲ್ಲೂ ಯಾವುದೇ ಕಾರಣಕ್ಕೂ ನಾನು ಕಸ್ಟಮರ್ ಪ್ರೆಷರೈಸ್ ಮಾಡಿಲ್ಲ. ಒಂದು 2 ಮಂತ್ ಇರುವಾಗಲೇ ಸರ್ ಇವಾಗ ಇಂಟೀರಿಯರ್ ಸ್ಟಾರ್ಟ್ ಮಾಡ್ತೀನಿ, ಇವಾಗಲೇ ನಾನು ಕ್ಯಾಟ್ಲಾಗ್ ಕೊಟ್ಬಿಡ್ತೀನಿ, ಇವಾಗಲೇ ನೀವು ರಿಸರ್ಚ್ ಮಾಡಿ, ಈಗಲೇ ನಿಮಗೆ ಒಂದು ಮೈಂಡ್ ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ಸಮೇತ ಕೊಟ್ಟು ವಾಕ್ ಥ್ರೂ ಸಮೇತ ತೋರಿಸ್ಬಿಡ್ತೀನಿ. ಒಂದು ಕಂಪ್ಲೀಟ್ ಆಗಿ 3D ವಾಕ್ ಥ್ರೂ ಕೊಟ್ಬಿಡ್ತೀನಿ. 3D ವಾಕ್ ಥ್ರೂ ಅಲ್ಲಿ ನ್ಯಾಚುರಲ್ ನೀವು ರಿಯಲ್ ಫೀಲ್ ಆಗೋದು ಹೆಂಗೆ ಅಂತ ಹೇಳಿದ್ರೆ ನನ್ನ ಮನೆ ಹಿಂಗೆ ಬರುತ್ತೆ. ಯಾಕಂದ್ರೆ ಆಸ್ ಎ ಇಂಜಿನಿಯರ್ ನನಗೆ ಫುಲ್ ಬಿಲ್ಡಿಂಗ್ ಕಟ್ಟಿದ ಮೇಲೆ ಹಿಂಗೆ ಕಾಣಿಸುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ನಾನು ಮಾಡ್ಕೊಂತೀನಿ. ಬಟ್ ಕಸ್ಟಮರ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ 3D ಇಮೇಜ್ ನಾವು 3D ಇದರಲ್ಲಿ ವಾಕ್ ಥ್ರೂ ಅಂದ್ರೆ ಈ ತರ ಇಂಟೀರಿಯರ್, ಈ ತರ ಟೆಕ್ಸ್ಚರ್ ವಿತ್ ಟೆಕ್ಸ್ಚರ್ ಎಲ್ಲಾನು ಹಂಗೆ ಇರುತ್ತಾ? ಇಲ್ಲ, ಟೆಕ್ಸ್ಚರ್ ಮಾತ್ರ ಚೇಂಜ್ ಆಗುತ್ತೆ, ಕಲರ್ ಕಾಂಬಿನೇಷನ್ ಇದೆ. ಬಟ್ ವಾಟರ್ ಪೊಸಿಷನ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಟಿವಿ ಯೂನಿಟ್ ಅಂದ್ರೆ ಇಲ್ಲೇ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಅಂದ್ರೆ ಇಲ್ಲೇ ಬರುತ್ತೆ, ಸ್ಟಡಿ ಟೇಬಲ್ ಅಂದ್ರೆ ಇಲ್ಲೇ ಬರುತ್ತೆ. ಕಂಪ್ಲೀಟ್ ಆಗಿ ಸೊ ಅದು ಆಕ್ಚುಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಒಂದು ವಿಷನ್ ಗೊತ್ತಾಗುತ್ತೆ. ಹೌದು. ಎಸ್, ಒಂದ್ಸಲಿ ಹಂಗೆ ಬಾತ್ರೂಮ್ ನೋಡ್ಬಿಡೋಣ. ಇದು ಕಾಮನ್ ಬಾತ್ರೂಮ್. ಸೊ ಕಾಮನ್ ಬಾತ್ರೂಮ್ ಮುಂಚೆನೆ ಒಂದು ಡೈನಿಂಗ್ ಹೊರಗಡೆ ಇರುತ್ತೆ, ಒಂದು ಆಕ್ಸೆಸ್ಗೋಸ್ಕರ ಒಂದು ಕೌಂಟರ್ ಟಾಪ್. ಇದು ವಾಶ್ ಬೇಸಿನ್ ಕ್ಯೂಟ್ ಆಗಿದೆ ನೋಡಿ, ಸಖತ್ತಾಗಿದೆ. ಸೊ ಓಲ್ ಶೇಪ್ ಅಲ್ಲಿ ನಿಮಗೆ ಒಂದು ಕೌಂಟರ್ ಟಾಪ್ ಮಿರರ್ ಬರುತ್ತೆ, ಸ್ಟೋರೇಜ್ ಬರುತ್ತೆ, ಇಲ್ಲೂ ಸ್ಟೋರೇಜ್ ಇರುತ್ತೆ, ಇಲ್ಲೂ ನಿಮಗೆ ಸ್ಟೋರೇಜ್ ಇದೆ, ಕೆಳಗಡೆನೂ ಸ್ಟೋರೇಜ್ ಇದೆ. ಸೊ ಇದು ಕಾಮನ್ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್. ಎಸ್. ಸೊ ಬೆಡ್ರೂಮ್ ಅಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ರಿ ಸೇಮ್ ಇದೆ ನೋಡಿ. ಒಂಥರ ಮಿರರ್ ರಿಫ್ಲೆಕ್ಷನ್ ಇದ್ದ ಹತ್ರ. ಸೊ ಲೈಟು ನೋಡಿ. ಸೊ ಇವೆಲ್ಲ ಕ್ಯೂಟ್ ಆಗಿರ್ತವೆ ಆಕ್ಚುಲಿ. ಇದನ್ನ ನೀವು ಅಡ್ಜಸ್ಟಬಲ್ ಇರುತ್ತೆ, ಎಷ್ಟು ಬೇಕಾದ್ರೆ ಕೆಳಗೆ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಬೇಸಿಕಲಿ ಟ್ರಿಮ್ ಮಾಡ್ಕೋಬಹುದು, ಹೇರ್ ಡ್ರೈ ಮಾಡ್ಕೋಬಹುದು. ಸೊ ಅದಕ್ಕೆ ಪ್ರಾವಿಷನ್ ಪ್ಲಗ್. ಸೊ ಇಲ್ಲೇ ಎಲ್ಲ ರೆಡಿ ಆಗಿರುತ್ತೆ. ಎಸ್, ಇವಾಗ 3 ಫ್ಲೋರ್ ಆಯಿತು. ಟೆರೆಸ್ ಮೇಲೆ ಹೋಗೋಣ. ಟೆರೆಸ್ ಮೇಲೆ ಏನಿದೆ, ಯಾವ ಥರ ಇದೆ ಅಂತ ನೋಡೋಣ. ಎಸ್, ಇಲ್ಲೊಂದು ಇಲ್ಲಿವರೆಗೂ ಲಿಫ್ಟ್ ಇದೆ. ನನಗೆ ಗೊತ್ತಿರಲಿಲ್ಲ, ನಾನು ಮನೆಗಳಿಗೆ ಮಾತ್ರ ಇಟ್ಟಿರ್ತಾರೆ ಅಂದ್ಕೊಂಡೆ. ಬಟ್ ಅಪ್ ಟು ಟಿಲ್ ಎಂಡ್ವರೆಗೂ ಲಿಫ್ಟ್ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಇಟ್ಕೊಬೇಡ ಆರಾಮಾಗೆ. ಹಾಗೆ ಹೊರಗಡೆ ಕೂತ್ರೆ ಸರ್ ರೆಡಿ ಇದ್ದಾರೆ. ಸೊ ಇಲ್ಲೊಂದು ಗ್ರಿಲ್ಸ್, ಇದೇನು ಪರ್ಪಸ್? ಚೆನ್ನಾಗಿದೆ ಅಂತ. ಇದು ಎಲಿವೇಶನ್ಗೋಸ್ಕರ ಮಾಡ್ಕೊಂಡಿರೋದು. ನೀವು ಕೆಳಗಿಂದ ನೋಡಿದಾಗಲೇ ಇದು ಎಲಿವೇಶನ್ಗೆ ಫ್ರಂಟ್ ವ್ಯೂ ಇದೆ ಅಲ್ಲ, ಫ್ರಂಟ್ ವ್ಯೂಗೋಸ್ಕರ ಅದು ಗ್ರಿಲ್ ಮಾಡ್ಕೊಂಡಿರೋದು. ಸೊ ಇದು ಪ್ರತಿಯೊಂದು ನೀವು ಪ್ಯಾರಾಪೆಟ್ ವಾಲ್ ನೋಡ್ತಾ ಇರಬಹುದು. ಇದು 4.5 ಫೀಟ್ ಅಲ್ಲಿ ಹೈಟ್ ಇದೆ. ಯಾಕಂದ್ರೆ ತುಂಬಾ ಬಿಲ್ಡಿಂಗ್ 50 ಫೀಟ್ ಹೈಟ್ ಇರೋದ್ರಿಂದ ಜನರಲಿ 3 ಫೀಟ್ ಹಾಕ್ತಾರೆ ಅಷ್ಟೇ. ಈ ಮಕ್ಕಳು ಸೇಫ್ಟಿ ಪರ್ಪಸ್ಗೋಸ್ಕರ ನಮ್ ಚೆಸ್ಟ್ ಲೆವೆಲ್ ತನಕ ಬರ್ಬೇಕಂತ ಹೇಳ್ಬಿಟ್ಟು 4 ಫೀಟ್ ಹೈಟ್ ರೈಸ್ ಮಾಡಿಸಿರೋದು. ಪ್ಯಾರಾಪೆಟ್ ಕಂಪ್ಲೀಟ್ ಬಿಲ್ಡಿಂಗ್ 4 ಫೀಟ್ ರೈಸ್ ಮಾಡಿಸಿದೀವಿ. ಇದು ಮೇಲ್ಗಡೆ ನಿಮಗೆ ಟ್ಯಾಂಕ್ ರೂಮ್ಸ್ ಇದೆ. ಟ್ಯಾಂಕ್ ರೂಮ್ ಹೋಗ್ಲಿಕ್ಕೋಸ್ಕರ ಒಂದು ಲ್ಯಾಡರ್ ಹಾಕೊಟ್ಟಿದೀವಿ. ಇದು ಬಂದ್ಬಿಟ್ಟು ಮೇಲ್ಗಡೆ ಒಂದು ಯುಟಿಲಿಟಿ. ಇದು ಪರ್ಗೋಲಾ ಅಂತ ಹೇಳ್ತಾರೆ ಮೇಲ್ಗಡೆ. ಇದು ಕೆಳಗಡೆಯಿಂದ ನೋಡಿದ್ರೆ ಒಂದು ಡಿಸೈನ್ ಕಾಣಿಸ್ಲಿಕ್ಕೋಸ್ಕರ ಪರ್ಗೋಲಾ. ಕೆಳಗಡೆಯಿಂದ ಕಾಣಿಸುತ್ತೆ ನಿಮಗೆ ಅದು. ಓಕೆ. ಸೊ ಇಲ್ಲಿಗೆ ಬಂದಾಗ ನೀವು ಕಂಪ್ಲೀಟ್ ಆಗಿ ಇಷ್ಟು ಓಪನ್ ಸ್ಪೇಸ್ ಇದೆ. ಇಲ್ಲಿ ಬಂದ್ಬಿಟ್ಟು ಕ್ಲಾತ್ ವಾಶ್ ಮಾಡ್ಲಿಕ್ಕೋಸ್ಕರ ಪ್ರಾವಿಷನ್ಸ್. ಇದಕ್ಕೆ ಒಂದು ಟ್ಯಾಪು. ಸೊ ವಾಷಿಂಗ್ ಮಿಷಿನ್ ಕೆಳಗಿದೆ. ಜಾಸ್ತಿ ವಾಶ್ ಮಾಡಬೇಕು, ಕ್ಲಾತ್ ಜಾಸ್ತಿ ಇದೆ ಅಂತ ವಾಶ್ ಮಾಡಿದಾಗ ಇಲ್ಲಿ ಬಂದು ಫ್ರೀಯಾಗಿ ವಾಶ್ ಮಾಡ್ಕೋಬಹುದು. ಇಲ್ಲೊಂದು ರೂಮ್ ಬರುತ್ತೆ. ಇಲ್ಲೊಂದು ರೂಮ್ ಇದೆ, ಗೆಸ್ಟ್ ರೂಮ್ ತರ ಯೂಸ್ ಮಾಡ್ಕೋಬಹುದು. ಗೆಸ್ಟ್ ಜಾಸ್ತಿ ಬಂದಾಗ ಗೆಸ್ಟ್ ರೂಮ್ಗೆ ಒಂದು ರೂಮ್ ತರ ಮಾಡ್ಕೊಟ್ಟಿದ್ವಿ. ಸೊ ಇಲ್ಲಿಗೆ ಬಂದಾಗ ಕಂಪ್ಲೀಟ್ ಆಗಿ ಇದು ಬಿಗ್ ವಾಶ್ರೂಮ್. ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ, ಎಲ್ಲ ಬಾತ್ರೂಮ್ ಅಲ್ಲೂ ನಾವು ವೆಸ್ಟರ್ನ್ ಟಾಯ್ಲೆಟ್ ಮಾತ್ರ ಕೊಟ್ಟಿದ್ವಿ. ಇಲ್ಲಿ ಒಂದು ಇಂಡಿಯನ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಟಾಯ್ಲೆಟ್. ಸೊ ಎಲ್ಲರೂ ಇದನ್ನೇ ವೆಸ್ಟರ್ನ್ ಯೂಸ್ ಮಾಡಲ್ಲ. ಇದೊಂದು ರೂಮ್ ಏನ್ ಸೈಜ್ ಇದೆ? ಇದು ಕೆಳಗಡೆ ನೀವು ಏನು ಮಾಸ್ಟರ್ ಬೆಡ್ರೂಮ್ ಏನು ಸೈಜ್ ಇದೆಯೋ ಅದೇ ಸೈಜು 13 ಫೀಟ್ ಬೈ 12.5 ಫೀಟ್. ಗೆಸ್ಟ್ ಬೆಡ್ರೂಮ್ ಅಲ್ಲ, ನನಗೆ ಏನು ಬೇಡ, ಇದು ವಾರ್ಡ್ರೂಮ್ಸ್ ಎಲ್ಲ ಏನು ಬೇಡ, ಜಸ್ಟ್ ಒಂದು ಇರ್ಲಿ ಫ್ಯೂಚರ್ಗೆ ಅಂತ ಹೇಳ್ಬಿಟ್ಟು ಒಂದು ಇಲ್ಲಿ ಈ ಫ್ಲೋರಿಗೆ ಮಾತ್ರ ಒಂದು ಅಟ್ಟ ಮಾಡ್ಕೊಟ್ಟಿದ್ವಿ. ವಾರ್ಡ್ರೂಮ್ ಇದ್ದಿದ್ರೆ ಆಗ್ತಿರ್ಲಿಲ್ಲ, ವಾರ್ಡ್ರೂಮ್ ಬೇಕಂದ್ರೆ ನೆಸೆಸಿಟಿನೇ ಇರ್ತಿರ್ಲಿಲ್ಲ. ಹೌದು ನೋಡಿ. ಎಸ್, ನೋಡಿದ್ರಲ್ಲ 30-40 ಸೈಟ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿರುವಂತ ಮೈ ಹೋಮ್ ಕನ್ಸ್ಟ್ರಕ್ಷನ್ ಅನ್ನೋ ಕಂಪನಿ ಯಾವ ತರ ಕಟ್ಟಿದ್ರೆ ಅಂತ ನೋಡಿದ್ರಿ. 1,30,30,00,000
ಸೊ ಐ ಥಿಂಕ್ ನೀವು ನೋಡಿದ್ಮೇಲೆ ನಿಮಗೂ ಅನ್ಸಿರುತ್ತೆ ಇದು ತುಂಬಾ ವರ್ತ್ ಗುರು, ಕರೆಕ್ಟ್ 1,30,00,000 ಬೇಕು ಈ ಮನೆಗೆ ಅಂತ, ಯಾಕಂದ್ರೆ ಅಷ್ಟು ಲಕ್ಸುರಿ ಆಗಿದೆ. ಸರ್ ಫೈನಲ್ ಆಗಿ ಏನ್ ಹೇಳ್ತೀರಾ ಹೊಸದಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋರಿಗೆ? ಸೊ ಫೈನಲ್ ಆಗಿ ವಿಡಿಯೋ ಬಂದ್ಬಿಟ್ಟು ಇನಿಷಿಯಲಿಂದ ಟಿಲ್ ಎಂಡ್ ತನಕ ನೋಡೋದಕ್ಕೆ ಧನ್ಯವಾದಗಳು. ಸೊ ಏನಂತ ಹೇಳಿದ್ರೆ ಫ್ಯೂಚರಲ್ಲಿ ನಿಮಗೆ ಯಾವುದೋ ಒಂದು ಸೈಟ್ ಇದೆ ಅಂತ ಮನೆ ಕಟ್ಟಬೇಕು ಅಂತ ಪ್ಲಾನಲ್ಲಿ ಇದ್ದರೆ ಮೇಲೆ ಸ್ಕ್ರಾಲ್ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಈ ಮನೆ ಇನ್ನೊಂದ್ಸರಿ ನೋಡಬೇಕು ಅಂತ ಹೇಳಿದ್ರು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು, ಅವರು ಆರಾಮಾಗಿ ಬರ್ಬೋದು. ಸೊ ದಾವಣಗೆರೆಯಲ್ಲಿ ಒಳ್ಳೆ ಆಪರ್ಚುನಿಟಿ, ಲೈವ್ ಆಗೇ ನೋಡ್ಬೋದು ನೀವು. ಹೌದು. ಸೊ ಇನ್ನೊಂದ್ಸರಿ ನೋಡ್ಬೇಕಂತ ಕರ್ಕೊಂಬಂದು, ಯಾಕಂದ್ರೆ 3 ಕಸ್ಟಮರ್ ಅಷ್ಟು ಹ್ಯಾಪಿ ಆಗಿದ್ದಾರೆ, ತುಂಬಾ ಹ್ಯಾಪಿ. ನೀವು ಕಸ್ಟಮರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿಸ್ಬೋದು ಅಂತ ಹೇಳಿದ್ರೆ ನೀವು ಅವ್ರ ಹತ್ರ ಫೀಡ್ಬ್ಯಾಕ್ ನನ್ನ ಬಗ್ಗೆ ತಗೋಬಹುದು. ಸೊ ನೀವು ಎಲ್ಲೆಲ್ಲಿ ಮಾಡಿಸ್ಕೊಡ್ತೀರಾ ಸರ್ವಿಸ್? ನಿಮ್ದು ಎಲ್ಲೆಲ್ಲಿದೆ, ಯಾವ್ಯಾವ ಊರಲ್ಲಿ? ಸೊ ಬೇಸಿಕಲಿ ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು ತನಕ ಮಾಡ್ತೀನಿ. ಈ ಕಡೆ ಹರಿಹರ, ಬೆಂಗಳೂರು ಸ್ವಲ್ಪ ನೋಡ್ತೇವೆ, ಡಿಪೆಂಡ್ಸ್ ಆನ್ ಪ್ರಾಜೆಕ್ಟ್ ಸೈಜ್. ಅಂದ್ರೆ ಇವಾಗ ಬಂದಿರೋದ್ರಿಂದ ಕಷ್ಟನಾ? ಯಾಕಂದ್ರೆ ಏನಂತ ಇಲ್ಲ, ಕಷ್ಟ ಅಂತಲ್ಲ, ಟೀಮ್ ಎಲ್ಲ ಇನ್ನೂ ಹಂಗೆ ಟೀಮ್ ಇದೆ. ಯಾಕಂದ್ರೆ ಗ್ರೌಂಡ್ ಫ್ಲೋರ್ ಒಂದೇ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕವರ್ ಆಗಬೇಕು, ಅಲ್ಲಿ ಕವರ್. ಬೇಸಿಕಲಿ ನಂದು ಹೆಂಗೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್, ವರ್ಷಕ್ಕೆ 2 ರಿಂದ 3 ಬಿಲ್ಡಿಂಗ್ ಅಷ್ಟೇ. 4ನೇ ಬಿಲ್ಡಿಂಗ್ ಬಂದರೂ ನಾನು ತಗೊಳಲ್ಲ. ಯಾಕಂದ್ರೆ ನನ್ನ ಟೈಮ್ ಏನಾಗುತ್ತೆ ಸ್ಪ್ಲಿಡ್ ಔಟ್ ಆಗ್ಬಿಡುತ್ತೆ ಎಲ್ಲ ಕಡೆ, ಒಂದು ಕ್ವಾಲಿಟಿ ಆಫ್ ವರ್ಕ್ ಕೊಡೋಕ್ಕಾಗಲ್ಲ. ವರ್ಷಕ್ಕೆ ಇಷ್ಟೇ 3 ಪ್ರಾಜೆಕ್ಟ್ ಅಷ್ಟೇ, ಅದ್ರ ಮೇಲೆ ಬಂದರೂ ತಗೊಳಲ್ಲ. ಸೊ ಲಿಮಿಟೇಷನ್ ಇರುವಾಗ ಏನಾಗುತ್ತೆ, ಕ್ವಾಲಿಟಿ ಆಫ್ ಮೆಟೀರಿಯಲ್ ಕೊಡ್ಬೋದು, ಓನರ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೋದು, ಓನರ್ಗೆ ಸಜೆಷನ್ ಕೇಳಬೇಕು. ನಾನು ಬಿಸಿ ಆದಾಗ ಕಸ್ಟಮರ್ಗೆ ಏನಾಗುತ್ತೆ ಅಂದ್ರೆ ಅವ್ರ ಇಂಜಿನಿಯರ್ ಸಿಗ್ತಾರೆ, ಯಾವುದೇ ಆಗಲಿ ಟೈಮ್ ಕೊಟ್ಟಷ್ಟು ಕ್ವಾಲಿಟಿ ಆಫ್ ವರ್ಕ್ ಇರುತ್ತೆ, ಏನು ಇಶ್ಯೂ ಬರದೆ ನಿಮಗೆ ರಿಸಾಲ್ವ್ ಆಗುತ್ತೆ. ಸೊ ಹಿಂಗಾಗ್ಬಿಟ್ಟು ನಾನು ಲಿಮಿಟ್ ಆಫ್ ಪ್ರಾಜೆಕ್ಟ್ಸ್ ಇರುತ್ತೆ, ವರ್ಷಕ್ಕೆ 3 ಪ್ರಾಜೆಕ್ಟ್ ಅಂತ ರನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನನ್ನ ಇಲ್ಲೇ SS ಲೇಔಟಲ್ಲಿ ರಿಂಗ್ ರೋಡಲ್ಲಿ ಆಫೀಸ್ ಇದೆ, ಅಲ್ಲಿ ಬಂದು ದಾವಣಗೆರೆಯಲ್ಲಿ ಆಫೀಸ್ ಇದೆ. ಓಕೆ. ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಫೀಸಿಗೆ ಹೋಗ್ಬೋದು, ಇಲ್ಲ ಇಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರಿಗೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟ ಆಗಿತ್ತು ಈ ಒಂದು ವಿಡಿಯೋ, ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಪೇಷನ್ಸ್ ಇಂದ ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ರೆ ನೀವು ಒಂದು ಕನಸಿನ ಮನೆ ಕಟ್ಸ್ಕೋಬೇಕು ಅಂತ ಕಾಯ್ತಿರ್ತೀರಾ. ಮೈ ಹೋಮ್ ಕನ್ಸ್ಟ್ರಕ್ಷನ್ ಅವರ ವರ್ಕು ನಿಮಗೆ ಇಷ್ಟ ಆಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸರ್ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ. ಸೊ ಫ್ಯೂಚರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಮನೆ ಕಟ್ಸ್ಬೇಕಂದ್ರೆ ನನ್ನ ಸಜೆಷನ್ ಒಪಿನಿಯನ್ ಅಷ್ಟೇ, ಯಾವುದೇ ಒಂದು ಡ್ರೀಮ್, ಯಾಕಂದರೆ ಕನಸಿನ ಮನೆ, ಯಾಕಂದರೆ ನೀವು ಒಂದೊಂದು ರೂಪಾಯಿನೂ ತುಂಬ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ. ಎಲ್ಲಿ ಅನ್ವಾಂಟೆಡ್ ಆಗಿ ಎಕ್ಸ್ಪೆಂಡಿಷನ್ ಖರ್ಚು, ಒಂದು ಮೇನ್ ಗೋಲ್ ಅಂದ್ರೆ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ಹೇಳ್ತಾರಲ್ಲ, ಅದೇ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ಬಿಟ್ಟು. ಸೊ ಆ ಕಾನ್ಸೆಪ್ಟಲ್ಲಿ ಲೈಕ್ ನೀವು ಎಷ್ಟು ದುಡ್ಡು ಇರ್ಬೋದು, ಬಟ್ ಅಂದರೆ ರೈಟ್ ಪರ್ಸನ್ ಸಿಗಲ್ಲ. ಕಸ್ಟಮರ್ಗಳಿಗೆ ಕಾಯ್ತಾ ಇರ್ತಾರೆ, ಒಂದು ಒಳ್ಳೆ ಪರ್ಸನ್ ಕಾಯ್ತಾ ಇರ್ತಾರೆ, ರೈಟ್ ಪರ್ಸನ್ ಸಿಗಲ್ಲ. ಹೌದು. ಸೊ ಈ ಕಾನ್ಸೆಪ್ಟಲ್ಲಿ ನೀವು ನನ್ನ ಬಗ್ಗೆ ಎಂಕ್ವೈರಿ ಮಾಡಿ ನೋಡಿ. ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ಸೊ ಕ್ವಾಲಿಟಿ ಆಫ್ ದ ವರ್ಕ್, ನಿಮಗೆ ನಿಮ್ಮ ಮನಸ್ಸಿಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅಲ್ಲಿ ಹೋಗ್ತೀರಾ ನೀವು. ನಾವ್ ಎಷ್ಟೇ ಪ್ರಮೋಷನ್ ಮಾಡಿದ್ರು, ಎಷ್ಟೇ ಹೇಳಿದ್ರು, ಇನ್ ದ ಎಂಡ್ ಅವ್ರದೇ ರಿಸಲ್ಟ್. ಹೌದಾ? ಎಸ್, ಥ್ಯಾಂಕ್ ಯು ಸರ್. ಮತ್ತೆ ಮೈ ಹೋಮ್ ಕನ್ಸ್ಟ್ರಕ್ಷನ್ ಕಡೆಯಿಂದ ಮತ್ತೆ ಪ್ರತಿ ಯಾವುದೇ ವಿಡಿಯೋಸ್ ಆಗಲಿ, ಮನೆ ಕನ್ಸ್ಟ್ರಕ್ಷನ್ ಆಗಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.